ಶ್ವಾಸಕೋಶ, 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 ಜಠರ, ಪ್ಲೋರಾ. ಪ್ಲೋರಾ ಈ ಕೆಳಗಿನ ಯಾವ ಅಂಗಕ್ಕೆ ಸಂಬಂಧಪಟ್ಟಿದೆ? ಪ್ಲೋರಾ ಈ ಕೆಳಗಿನ ಯಾವ ಅಂಗಕ್ಕೆ, ಪ್ಲೋರಾ ಈ ಕೆಳಗಿನವುಗಳಲ್ಲಿ ಯಾವ ಅಂಗಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಅದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದೆ. ಶ್ವಾಸದ ಕೋಶದ ಮೇಲಿರುವಂತ ತೆಳುವಾಗಿರುವಂತ ಒಂದು ಪದರನ್ನ ನಾವೇನಂತ ಕರಿತೇವೆ? ಪ್ಲೋರಾ ಅಂತೇಳಿ ಕರಿತೀವಿ. ಶ್ವಾಸಕೋಶದ ಮೇಲಿರುವಂತ ತೆಳುವಾದ ಹೊದಿಕೆಯನ್ನ ಪ್ಲೋರಾ ಅಂತೇಳಿ ಕರಿತೀವಿ. ಪ್ಲೋರಾ. ಎ ಬಿ ಸಿ ಟಿ. ಪ್ಲೋರಾ, ವಫೆ, ಪ್ಲೋರಾ, ವಫೆ, ಪ್ಲೋರಾ, ವಫೆ, ಬ್ರ್ಯಾಂಕ್ಯೂಲ್ಸ್ಗಳು, ಪ್ಲೋರಾ, ವಫೆ, ಬ್ರ್ಯಾಂಕ್ಯೂಲ್ಸ್ಗಳು, ಗಾಳಿ ಚೀಲಗಳು. ಈ ಕೆಳಗಿನವರಲ್ಲಿ ಹೊಟ್ಟೆ ಮತ್ತು ಶ್ವಾಸಕೋಶವನ್ನ ಬೇರ್ಪಡಿಸುವಂತ ಅಂಗ ಯಾವುದು? ಈ ಕೆಳಗಿನವುಗಳಲ್ಲಿ ಹೊಟ್ಟೆಗೂ ಮತ್ತು ಶ್ವಾಸಕೋಶದ ಮಧ್ಯೆ ಇರುವಂತ ಒಂದು ತೆಳುವಾಗಿರುವಂತ ಪದರು ಯಾವುದಂತಂದ್ರೆ ವಫೆ. ವಫೆ ಅಂತ ಕರಿತೀವಿ. ನಮ್ಮ ಶ್ವಾಸಕೋಶ ಇದೆಯಲ್ಲ, ನಮ್ಮ ಎರಡೂ ಶ್ವಾಸಕೋಶ ಹಾಗೂ ಕೆಳಗಡೆ ಇರುವಂತ ಹೊಟ್ಟೆಯ ಭಾಗ. ಹೊಟ್ಟೆ ಅಂತಂದ್ರೆ ನಮ್ಮ ಸಣ್ಣ ಕರಳು, ದೊಡ್ಡ ಕರಳು, ಜಠರ, ಪಿತ್ತ ಜನಕಾಂಗ, ಪಿತ್ತಕೋಶ, ಮೆದುಜೀರಕ ಗ್ರಂಥಿ, ಏನೇನದಾವ ಸರ್ ಒಳಗಿವೆಲ್ಲ. ಆಮೇಲೆ ಏನದಾವೆ? ಕಿಡ್ನಿ ಎಲ್ಲ ಅದಕ್ಕೆ ಕೆಳಗಡೆ ಇದಾವೆ. ಮೇಲ್ಭಾಗದಲ್ಲಿರುವಂತದ್ದು ವಫೆ. ಶ್ವಾಸಕೋಶವನ್ನ ಮತ್ತು ನಮ್ಮ ಹೊಟ್ಟೆಯ ಭಾಗವನ್ನ ಬೇರ್ಪಡಿಸುವಂತ ಒಂದು ತೆಳುವಾಗಿರುವಂತ ಪದರನ್ನ ನಾವು ವಫೆ ಅಂತ ಕರಿತೀವಿ. ಯಾಕಪ್ಪ ನಿರಂಜನ, ಏನ ಜೀವನ ಸಾಕಾಗಲ್ಲಕ್ಕ? ಇಟ್ ಜಲ್ದಿ ಜೀವನ ಸಾಕಾಗಂದ್ರೆ ಹ್ಯಾಂಗ ಅನಬಾರ್ದಂಗ. ಯಾವ ಕಾಲಕ್ಕೂ ನೆಗೆಟಿವ್ ವಿಚಾರ ಯಾವತ್ತೂ ಬರಬಾರ್ದು. ಓಕೆ, ಎಂದೆಂದೂ ಬರಬಾರ್ದು ನಿಮ್ಮ ಮನಸ್ಸಿನಲ್ಲಿ. ವಫೆ ಅಂತ ಕರಿತೀವಿ ಅದನ್ನು. ಎ ಬಿ ಸಿ ಡಿ. ಕ್ಷಯರೋಗ, HIV, ನಿಮೋನಿಯಾ, ಅಸ್ತಮಾ. ಈ ಕೆಳಗಿನ ಯಾವ ರೋಗವು ಶ್ವಾಸಕಾಂಗಕ್ಕೆ ಸಂಬಂಧಿಸಿಲ್ಲ? ಈ ಕೆಳಗಿನ ಯಾವ ರೋಗವು ಶ್ವಾಸಕಾಂಗಕ್ಕೆ ಸಂಬಂಧಿಸಿಲ್ಲ? ಈ ಕೆಳಗಿನ ಯಾವ ರೋಗವು ಶ್ವಾಸಕಾಂಗಕ್ಕೆ ಸಂಬಂಧಪಟ್ಟಿಲ್ಲ ಅಂತಂದ್ರೆ HIV ಶ್ವಾಸಕಾಂಗಕ್ಕೆ ಸಂಬಂಧಪಟ್ಟಿಲ್ಲ. ಇದು ಆ ರೋಗ ನಿರೋಧಕ ಶಕ್ತಿಯನ್ನ ಕುಂದಿಸುವಂತ ರೋಗ. HIV ವೈರಸ್ನಿಂದ ಬರುವಂತ ಒಂದು ರೋಗ. ಉಳಿದ ಎಲ್ಲಾ ರೋಗಗಳು ಶ್ವಾಸಕಾಂಗಕ್ಕೆ ಸಂಬಂಧಪಟ್ಟಿವೆ. ಕ್ಷಯ, ನಿಮೋನಿಯಾ, ಅಸ್ತಮಾ. ಎ ಬಿ ಸಿ ಡಿ. ಮಾನವ ಶ್ವಾಸಕೋಶ, ಮೀನು, ಕಿವಿರು, ಕಪ್ಪೆ, ತೇವಭರಿತ ಚರ್ಮ, ಕೀಟಗಳು, ಶ್ವಾಸಕೋಶ. ಈ ಕೆಳಗಿನ ಯಾವುದು ತಪ್ಪಾಗಿದೆ?
ನಾ ಏನ್ ದೇವ್ರ ಕರೋನಾ ಯಾವಾಗ ಹೋಗ್ತದೆ ಹೇಳ್ರಿ ನಾ ಏನ್ ದೇವ್ರ ಹೇಳಕ್ಕ. ಆ ಎಲ್ಲರೇ ಒಂದು ನಿಂಬಿಕಾಯಿ ಕೊಟ್ಟು ತೆಂಗಿನಕಾಯಿ ಹೊಡೆದು ಹೇಗ್ ಕೇಳ್ಬೇಕಪ್ಪ ಹೇಳ್ತಾರ ಅವ್ರು. ಎಲ್ಲರ ದೇವ್ರ ಗುಡಿಯಾಗ ಪೂಜಾರಿಗಳಿಗೆ 1-4 ಲಿಂಬಿಕಾಯಿ, ಆಮೇಲೆ 1-2 ತೆಂಗಿನಕಾಯಿ ತಗೊಂಡು ಹೋಗಿ ಹೊಡೆದ್ರೆ ಹೇಳ್ತಾರ ಕರೋನಾ ಯಾವಾಗ ಹೋಗ್ತದಂತೆ. ಓಕೆ, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ? ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ? ವೆರಿ ಗುಡ್, 91% ಕರೆಕ್ಟ್ ಹಾಕಿದ್ರಿ. ಯಾವ ಹೇಳಿಕೆ ಅಂದ್ರೆ ಕೀಟಗಳು ಶ್ವಾಸಕೋಶ ಅಲ್ಲ, ಕೀಟಗಳು ಶ್ವಾಸನಾಳದಿಂದ ಉಸಿರಾಡ್ತವೆ. ಶ್ವಾಸನಾಳ, ಕೀಟಗಳು ಶ್ವಾಸನಾಳದಿಂದ ಉಸಿರಾಡ್ತವೆ. ಓಕೆ, ಜಿಗಣೆ, ಎರೆಹುಳ, ಯಾವ ಹುಳಗಳ ಚರ್ಮ ತೇವವಾಗಿರ್ತದನೋ ಆ ಜೀವಿಗಳು ಯಾವತ್ತು ನಿಮಗೊಂದು ಗೊತ್ತಿರಲಿ ಚರ್ಮದಿಂದ ಉಸಿರಾಡ್ತವೆ. ನಿಮಗೆ ಅನಿಸಿದ್ರೆ ಸಾಕು ಆ ಜೀವಿಯ ಚರ್ಮ ಹಸಿಯದಂತೇಳಿ ನಿಮಗೆ ಅನ್ಸಿದ್ರೆ ಸಾಕು, ಆ ಜೀವಿ ಎದರಿಂದ ಉಸಿರಾಡ್ತಾ ಇರ್ತದ? ಚರ್ಮದಿಂದಾನೇ ಉಸಿರಾಡ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್ ಕಪ್ಪೆ ಆಗಿರ್ಬಹುದು, ಎರೆಹುಳ ಆಗಿರ್ಬಹುದು, ತಗಣೆ ಆಗಿರ್ಬಹುದು. ಹಾವಿಲ್ಲ. ಓಕೆ, ಉಳ್ಕಿದ್ದೆಲ್ಲ ಅವುಗಳು ತೇವಭರಿತ ಚರ್ಮದಿಂದ ಆಗ್ತವೆ. ಓಕೆ, ನೆಕ್ಸ್ಟ್ ನೋಡಿ. ಮಾನವನ ರಕ್ತ ಪರಿಚಲನೆ. ಮಾನವನ ಸುಮ್ಮ ಕುಂಡ್ರಿ, 15 ನಿಮಿಷ ಒಟ್ಟು ಮಾತಾಡಬಾರ್ದು ನೀವು. ಸುಮ್ಮ ಪಾಠ ಕೇಳಬೇಕು, 15 ಮಿನಿಟ್ ಗಪ್ಪ ಪಾಠ ಕೇಳಬೇಕು. ಓಕೆ ನೋಡಿ, ಮಾನವನ ರಕ್ತ ಪರಿಚಲನೆ ನಮ್ಮ ದೇಹದಲ್ಲಿ ನಾವೇನಾದ್ರೂ ಉಸಿರಾಡ್ತಾ ಇದ್ದೀವಿ, ನಮ್ಮ ದೇಹದಲ್ಲಿ ನಾವೇನಾದ್ರೂ ಮಾತಾಡ್ತಾ ಇದ್ದೇವೆ, ನಾವೇನಾದ್ರೂ ಸ್ವಲ್ಪ ಆ ಕಡೆಯಿಂದ ಈ ಕಡೆ ಒಂದು ಸಣ್ಣ ಅಗಳನ್ನ ಈ ಕಡೆ ಎತ್ತಿ ಇಡ್ತಾ ಇದ್ದೇವೆ, ಕಾರ್ಯನಿರ್ವಹಿಸ್ತಾ ಇದ್ದೇವೆ ಅಂತಂದ್ರೆ ಅದಕ್ಕೆ ಅರ್ಥ ನಮ್ಮ ದೇಹದಲ್ಲಿ ರಕ್ತ ಓಡಾಡ್ತಾ ಇದೆ, ನಮ್ಮ ದೇಹದಲ್ಲಿ ಹೃದಯ ಬಡಿತಕ್ಕೆ ಒಳಗಾಗ್ತಾ ಇದೆ. ಅದೆಲ್ಲ ಕಾರಣ ಆಗ್ತದೆ. ಮಾನವನ ರಕ್ತ ಪರಿಚಲನಾ ವ್ಯೂಹವನ್ನು ನಾವು ಅಧ್ಯಯನ ಮಾಡೋದಕ್ಕೆ ಬಂದ್ರೆ 3 ಅಂಗಗಳು ಅತ್ಯಂತ ಪ್ರಮುಖವಾಗಿರುವಂತ ಅಂಗಗಳು ಯಾವಂತಂದ್ರೆ ಅವುಗಳನ್ನ ನಾವು ಮಾನವನ ರಕ್ತ ಪರಿಚಲನಾ ಅಂಗಗಳು ಅಂತ ಕರಿತೀವಿ. ಒಂದನೇದು ಯಾವ್ದಂತಂದ್ರೆ ಹೃದಯ. ಎರಡನೇದು ಯಾವ್ದಂತಂದ್ರೆ ಹೃದಯ ನಾಳಗಳು ಅಥವಾ ರಕ್ತನಾಳಗಳು ಅಂತ ಕರಿಬಹುದು. ಹೃದಯ ನಾಳಗಳು ಇಲ್ಲವೇ ರಕ್ತನಾಳಗಳು, ಹೃದಯ ನಾಳಗಳು ಇಲ್ಲವೇ ರಕ್ತನಾಳಗಳು. ಇದರಲ್ಲಿ ಏನೇನು ಬರ್ತಾವ ಅಂತಂದ್ರೆ ಅಭಿಧಮನಿಗಳು ಮತ್ತು ಅಪಧಮನಿಗಳು 2 ಬರ್ತವೆ. ಒಂದು ಅಭಿಧಮನಿ, 2 ಅಪಧಮನಿ. ಅಭಿಧಮನಿ ಮತ್ತು ಅಪಧಮನಿಗಳು 2 ಬರ್ತವೆ. ಹಾಗೆ ಇನ್ನೊಂದು ಅಂದ್ರೆ ರಕ್ತ ಬೇಕಲ್ಲ, ರಕ್ತ ಇಲ್ಲದೆ ಎಲ್ಲಿದು? ರಕ್ತ ಒಂದು ಅಂಗ, ರಕ್ತನೂ ಬೇಕು. ರಕ್ತ, ಈ 3 ಅಂಗಗಳೇನಿದಾವಲ್ಲ, ಹೃದಯ ನಾಳಗಳು, ಅಪಧಮನಿಗಳು, ಅಪಧಮನಿಗಳು ಮತ್ತು ರಕ್ತ, ಇವುಗಳು ರಕ್ತ ಪರಿಚಲನಾ ವ್ಯೂಹದಲ್ಲಿ ಬರುವಂತ ಅಂಗಗಳಂತೆ ಕರಿತೀವಿ. ಇವುಗಳನ್ನ ರಕ್ತ ಪರಿಚಲನೆಗೆ ಬೇಕಾಗಿರುವಂತ ವಿಶೇಷವಾಗಿರುವಂತ ಅಂಗಗಳಂತೆ ಕರಿತೀವಿ. ಹಾಗಾದ್ರೆ ನಮಗೆ ಹೃದಯದ ಬಗ್ಗೆ ಅಧ್ಯಯನವನ್ನ ಮಾಡೋದಕ್ಕೆ ಬಂದ್ರೆ ಹೃದಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಾಗಿದೆ. ಹೃದಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳಾಗಿರುವಂಥದ್ದು ಮಾನವನ ದೇಹದಲ್ಲಿ ಅಂದ್ರೆ ಭ್ರೂಣಾವಸ್ಥೆಯಲ್ಲಿ ಮೊಟ್ಟ ಮೊದಲು ಬಾರಿಗೆ 21 ದಿನದಲ್ಲಿ ತಯಾರಾಗುವಂತ ಅಂಗ ಯಾವುದಂತಂದ್ರೆ ಹೃದಯ. ನೋಡಿ, ಹೃದಯದ ಬಗ್ಗೆ ಅಧ್ಯಯನವನ್ನ ಮಾಡೋದಕ್ಕೆ ಬಂದ್ರೆ ಹೃದಯ ಮಾನವನ ದೇಹದಲ್ಲಿ ಇಲ್ಲವೇ ಒಂದು ಜೀವಿ ನಮ್ಮ ಮಾನವನ ಹೃದಯದಲ್ಲಿ ಭ್ರೂಣಾವಸ್ಥೆಯಲ್ಲಿ ಮೊಟ್ಟ ಮೊದಲು ಮಾನವನ ದೇಹದಲ್ಲಿ ರಚನೆಯಾಗುವಂತ ಅಂಗ ಯಾವುದಂತಂದ್ರೆ ಹೃದಯ. ಮಾನವನ ಮೊದಲು ರಚನೆಯಾಗುವ ಅಂಗ. ಮೊದಲ ರಚನೆ ಆಗುವ ಅಂಗ ಯಾವಾಗ ರಚನೆ ಆಗ್ತದೆ ಸರ್? ಇದು ನಮಗೇನು ಗೊತ್ತೇ ಇಲ್ಲಲ್ಲ. ನಾವು ಸಣ್ಣವಿದ್ದಾಗ ನಮ್ಗೆ ಏನು ಗೊತ್ತಿಲ್ಲ ಸರ್, ಇದು ಹ್ಯಾಂಗ್ ರಚನೆ ಆಗಿದೆ, ಇದು ಹ್ಯಾಂಗ್ ರಚನೆ ಆಗ್ತದಂತಂದ್ರೆ ನಾವು 21 ವರ್ಷ ಅಲ್ಲ, 21 ದಿನ
ಕೇವಲ ಭ್ರೂಣಾವಸ್ಥೆಯಲ್ಲಿದ್ದಾಗ 21ನೇ ದಿನದಿಂದ 21ನೇ ದಿನದಿಂದ ಬಡಿಯುವುದಕ್ಕೆ ಪ್ರಾರಂಭವಾದರೆ, ಬಡಿತ ಪ್ರಾರಂಭವಾದರೆ 21ನೇ ದಿನದಿಂದ ಪ್ರಾರಂಭವಾದ ಬಡಿತ ಎಲ್ಲಿವರೆಗೆ ಬಡಿತದ ಅಂತಂದ್ರೆ, ಎಲ್ಲಿವರೆಗೂ ಜೀವಂತ ಇರ್ತೀವೋ ಅಲ್ಲಿವರೆಗೆ ಬಡ್ಕೊಳ್ತದೆ. ನೋಡಿ ಎಂತ ಕೆಲಸದ. ಒಂದು ಸ್ವಲ್ಪರೇ ಅದಕ್ಕೆ ಬೇಸರ, ಸ್ವಲ್ಪರೇ ರೆಸ್ಟ್, ಅದಕ್ಕೆ ಒಟ್ಟ ರೆಸ್ಟ್ ಇಲ್ಲ ಅದಕ್ಕೆ. ದಿನದ 24 ಗಂಟೆ 12 ತಾಸು 24 ಗಂಟೆ 7 ದಿನ, ಪ್ರತಿ ನಿಮಿಷದಲ್ಲಿನ 60 ಸೆಕೆಂಡ್ಗಳು, ಪ್ರತಿಯೊಂದು ಸೆಕೆಂಡನ್ನ ತೆಗೆದುಕೊಂಡು ನಿರಂತರವಾಗಿ ಕಾರ್ಯನಿರ್ವಹಿಸುವಂತ ಅಂಗ ಯಾವುದಂತಂದ್ರೆ ಅದು ನಮ್ಮ ಹೃದಯ. ಹಾಗಾದ್ರೆ 1 ನಿಮಿಷಕ್ಕೆ ಎಷ್ಟು ಬಾರಿ ಹೃದಯ ಬಡಿತಕ್ಕೆ ಒಳಪಡ್ತದಂತಂದ್ರೆ 1 ನಿಮಿಷಕ್ಕೆ 70 ರಿಂದ 72 ಬಾರಿ. ನೋಡಿ 70 ರಿಂದ 72 ಬಾರಿ ಹೃದಯ ಬಡಿತಕ್ಕೆ ಒಳಪಡುತ್ತದೆ. ಹಾಗಾದ್ರೆ ಹೃದಯ 70 ರಿಂದ 72 ಬಾರಿ ಬಡಿತ ಸರ. ನಾಡಿ ಮಿಡಿತ ಎಷ್ಟು ಸಾರಿ ಬಡಿತ ಸರ? ನಾಡಿ ಬಿಡಿತವೂ ಸಹಿತ 1 ಸಾರಿ ಹೃದಯ ಬಡಿತಕ್ಕೆ ಒಳಪಡ್ತಂದ್ರ ಅಷ್ಟೇ 1 ಸಾರಿ ನಾಡಿ ಮಿಡಿತ ಆಗ್ತದೆ. ನಾಡಿ ಮಿಡಿತ ಮತ್ತು ಹೃದಯ ಬಡಿತ ಎರಡೂ ಒಂದೇ ಪ್ರಮಾಣದಲ್ಲಿ ಆಗ್ತವೆ. ಮೊನ್ನೆ ಒಂದ್ ಯಾವುದೋ ಎಕ್ಸಾಮ್ನಾಗ ಕೇಳೋಣ, ಹೃದಯದ ಬಡಿತ ಅಂತ ಕೇಳಿಲ್ಲ, ನಾಡಿ ಮಿಡಿತ ಅಂತ ಕೇಳ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯನ ನಾಡಿ ಮಿಡಿತವೂ ಸಹಿತ ಎಷ್ಟಿರ್ತದೆ ಅಂತಂದ್ರೆ 70 ರಿಂದ 72 ಬಾರಿ ಇರ್ತದೆ. ನಾಡಿ ಮಿಡಿತ 70 ರಿಂದ 72 ಬಾರಿ. ಅದಕ್ಕೆ ಮೊದಲೆಲ್ಲ ಡಾಕ್ಟರ್ಗಳು ಏನ್ ಮಾಡ್ತಾರೆ ಗೊತ್ತೇನು, ಅವರು ಈಗೆಲ್ಲ ಟೆಲಿಸ್ಕೋಪ್ ಬಂದಾವು, ಹಚ್ಚಿ ಹೃದಯಕ್ಕೆ ಹಚ್ಚಿ, ಹಿಂದ್ ಹಚ್ಚಿ, ಮುಂದ್ ಹಚ್ಚಿ, ಡಬ್ಬು ಮಲಗಿಸಿ, ಚಿತ್ತ ಮಲಗಿಸಿ ಎಲ್ಲ ಚೆಕ್ ಮಾಡ್ತಾರ. ಮೊದಲಿದ್ದು ಏನೂ ಇದ್ದಿದ್ದಿಲ್ಲ. ಜಸ್ಟ್ ಇಲ್ಲಿ ಹಿಡಿದ್ರೆ ಸಾಕು ನಿಮಗೆ ಏನು ರೋಗದ, ಏನ್ ಕಾಯಿಲೆ ಅಂತ ಹೇಳ್ಬಿಡ್ತಿದ್ರು. ಯಾಕೆ ಹೇಳ್ತಿದ್ರು ಅಂತಂದ್ರೆ ನಾಡಿ ಮಿಡಿತ. ಅವ್ರಿಗೆ ಹೃದಯದ ಬಗ್ಗೆ ಚೆಕ್ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ. ಕೇವಲ ನಾಡಿ ಮಿಡಿತಗಳನ್ನ ನೋಡಿ ಏನ್ ಮಾಡ್ತಾ ಇದ್ರು, ರೋಗದ ಬಗ್ಗೆ ಹೇಳ್ತಾ ಇದ್ರು. ಆ ಒಂದು ಕಾರಣದ್ದಾಗಿ ಒಬ್ಬ ಮನುಷ್ಯನ ನಾಡಿ ಮಿಡಿತ ಮತ್ತು ಹೃದಯದ ಬಡಿತ ಎರಡೂ ಏನಾಗಿರ್ತವೆ, ಎರಡೂ ಒಂದೇ ಆಗಿರ್ತವೆ. ಮಾನವನ ದೇಹದಲ್ಲಿ ಮೊಟ್ಟ ಮೊದಲು ರಚನೆ ಆಗುವ ಅಂಗ ಯಾವುದು ಅಂತೂ ಪ್ರಶ್ನೆಯಾಗಿದೆ. ಮಾನವನ ದೇಹದಲ್ಲಿ ನಿರಂತರವಾಗಿ ನಡೆಯುವಂತ ಅಂಗ ಯಾವುದು ಅಂತೂ ಪ್ರಶ್ನೆಯಾಗಿದೆ, ಹೃದಯ. ಅದರ ಜೊತೆಗೆ ಇನ್ನೊಂದು ಅಂಗ ಬರ್ತದೆ. ಯಾವ ಅಂಗ ಅಂತಂದ್ರೆ ಹೃದಯ ಮತ್ತು ಕಿಡ್ನಿ, ಹೃದಯ ಮತ್ತು ಮೂತ್ರಜನಕಾಂಗ ನಿರಂತರವಾಗಿ ಕಾರ್ಯನಿರ್ವಹಿಸುವಂತ ಅಂಗಗಳು. ನಾವು ಹುಟ್ಟಿನೊಂದಿಗೆ ಸಾಯುವವರೆಗೆ ನಿರಂತರವಾಗಿ ಕಾರ್ಯನಿರ್ವಹಿಸಿ ಸಾವಿನ ಜೊತೆಗೆ ನಿಲ್ಲುವಂತ ಅಂಗಗಳು ಯಾವಂತಂದ್ರೆ ಒಂದು ಮೂತ್ರಜನಕಾಂಗ, ಇನ್ನೊಂದು ಹೃದಯ. 2 ಅಂಗಗಳು, ಎರಡಕ್ಕೂ ಒಟ್ಟ ರೆಸ್ಟ್ ಇಲ್ಲ ಅವಕ್ಕ. ನೋಡಿ ಕಿಡ್ನಿ ಸರ್, ಹಂಗಾದ್ರೆ ಕಿಡ್ನಿ ಫೇಲ್ ಆಕ್ಕವಲ್ ಸರ್, ಅವ್ರು ಹೆಂಗ? ಕಿಡ್ನಿ ಫೇಲ್ ಆದವರಿಗೆ ನಾವ್ ಏನ್ ಮಾಡಿಸ್ತೀವಿ, ಡಯಾಲಿಸಿಸ್ ಚಿಕಿತ್ಸೆಯನ್ನು ಮಾಡಿಸ್ತೀವಿ. ಕಿಡ್ನಿ ಕೆಲಸ ಏನಂದ್ರೆ ನಮ್ಮ ರಕ್ತದೊಳಗ ವಿಷಕಾರಕ ಪದಾರ್ಥಗಳಿರ್ತಾವೆ, ಅವುಗಳನ್ನ ಮೂತ್ರದ ಮೂಲಕ ಏನ್ ಮಾಡ್ತದೆ, ಫಿಲ್ಟರ್ ಮಾಡಿ ವಿಷಕಾರಕ ವಸ್ತು ಯೂರಿಯಾ ಎಲ್ಲ ಇರ್ತದ ಹೊರಗಡೆ ಹಾಕ್ತದೆ, ಶುದ್ಧವಾಗಿರುವಂತ ರಕ್ತವನ್ನ ನಮ್ಮ ಬಾಡಿಗೆ ಕಳಿಸ್ತದೆ. ಓಕೆ, ಅದೇ ಒಂದು ಮೂತ್ರಜನಕಾಂಗದ ಕೆಲಸ. ಹಾಗಾಗಿ ಎಲ್ಲಿ ಆ ವಿಷಕಾರಕ ವಸ್ತುಗಳನ್ನ ತೆಗೆಯುವುದಕ್ಕೋಸ್ಕರವೇ ನಾವು ಡಯಾಲಿಸಿಸ್ ಚಿಕಿತ್ಸೆಯನ್ನ ಮಾಡ್ತೇವೆ. ಡಯಾಲಿಸಿಸ್ ಚಿಕಿತ್ಸೆಯನ್ನ ಯಾಕೆ ಮಾಡ್ತೀವಿ ಅಂತಂದ್ರೆ ಮೂತ್ರಜನಕಾಂಗಗಳು ಕಾರ್ಯನಿರ್ವಹಿಸದೇ ಇದ್ದಾಗ, ಮೂತ್ರಜನಕಾಂಗಗಳು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸದೇ ಇದ್ದಾಗ ಡಯಾಲಿಸಿಸ್ ಚಿಕಿತ್ಸೆಯನ್ನ ನಾವು ಯೂಸ್ ಮಾಡ್ತೇವೆ. ಓಕೆ, ಡಯಾಲಿಸಿಸ್ ಚಿಕಿತ್ಸೆಯನ್ನ ಆಮೇಲೆ ನೋಡೋಣಂತೆ. ಒಬ್ಬ ಮನುಷ್ಯನ ನಾಡಿ ಮಿಡಿತ ಎಷ್ಟು ಅಂತಂದ್ರೆ 70 ರಿಂದ 72 ಬಾರಿ. ಅದೇ ಒಬ್ಬ ಮನುಷ್ಯನ ಹೃದಯ ಬಡಿತ ಎಷ್ಟು ಅಂತಂದ್ರೆ 70 ರಿಂದ 72 ಬಾರಿ. ಹಾಗಾದರೆ ಒಬ್ಬ ಸಾಮಾನ್ಯ ಸ್ತ್ರೀಯ ಹೃದಯ ಎಷ್ಟು ಇರ್ತದಂತಂದ್ರೆ, ಒಬ್ಬ ಸಾಮಾನ್ಯ ಸ್ತ್ರೀ ಅಥವಾ ಸಾಮಾನ್ಯ ಮಹಿಳೆಯ ಒಂದು ಹೃದಯ ಎಷ್ಟು ತೂಕ ಹೊಂದಿರ್ತದಂತಂದ್ರೆ 250 ರಿಂದ 300 ಗ್ರಾಮ್. 250 ರಿಂದ 300 ಗ್ರಾಮ್ ಏನಾಗಿರ್ತದೆ ಅಂದ್ರೆ ತೂಕ ಹೊಂದಿರ್ತದೆ ಒಬ್ಬ ಸಾಮಾನ್ಯ ಸ್ತ್ರೀಯ ಹೃದಯ. ಅದೇ ಒಬ್ಬ ಸಾಮಾನ್ಯ ಪುರುಷನ ಹೃದಯವನ್ನ ನೋಡಿದರೆ, ಸಾಮಾನ್ಯ ಪುರುಷನ ಹೃದಯ ಎಷ್ಟಿರ್ತದೆ ಅಂತಂದ್ರೆ ನೋಡಿ 300 ರಿಂದ 350 ಗ್ರಾಮ್. 300 ರಿಂದ 350 ಗ್ರಾಮ್. ನಾವು ಗ್ರೇಟ್ ಅನ್ನಬಾರ್ದಿಲ್ಲ,
ಸರ್ ನಾವೇ ಗ್ರೇಟ್ ಅನ್ನುವಂಗಿಲ್ಲ. ಓಕೆ, ಅವ್ರದ್ದು ಕೆಲಸ ಅದೇ ಮಾಡ್ತದ, ನಿಮ್ದು ಕೆಲಸ ಅದೇ ಮಾಡ್ತದ. ಓಕೆ, ನಿಮ್ಮ ಹೃದಯನು ಏನ್ ಮಾಡ್ತದ, ಬ್ಲಡ್ ಅನ್ನೇ ಕಳಿಸ್ತದ, ಅವ್ರ ಹೃದಯನು ಬ್ಲಡ್ಡೇ ಕಳಿಸ್ತದ. ಓಕೆ, ನೀವು ಗ್ರೇಟ್ ಅಲ್ಲ, ನಮ್ ದೊಡ್ಡದ ಸರ್ ಅನ್ನಬಾರ್ದು ನೀವು. ಓಕೆ, 300 ಗ್ರಾಮ್ನಿಂದ 350 ಗ್ರಾಮ ಪುರುಷ, 250ರಿಂದ 300 ಗ್ರಾಮ್ನಷ್ಟು ಏನಿರ್ತದೆ ಒಬ್ಬ ಸಾಮಾನ್ಯ ಸ್ತ್ರೀಯ ಒಂದು ಹೃದಯದ ತೂಕ ಇರ್ತದೆ, ಹೃದಯದ ತೂಕ. ಓಕೆ, ಹಾಗಾದ್ರೆ ಇನ್ನೊಂದು ವಿಶೇಷವಾಗಿ ಏನು ಪ್ರಶ್ನೆ ಆಗ್ತದೆ ಗೊತ್ತಾ? ಒಂದು ವಿಶೇಷವಾಗಿರುವಂತ ಒಂದು ಪ್ರಶ್ನೆ ಏನಾಗ್ತದೆ ಅಂತಂದ್ರೆ, ಒಬ್ಬ ಮನುಷ್ಯನ ಹೃದಯ ಎಷ್ಟು ತೂಕ ಇರ್ತದೆ ಅಂತಂದ್ರೆ, ಒಬ್ಬ ಮನುಷ್ಯನ ಹೃದಯ ತನ್ನ ಎಡಗೈ ಮುಷ್ಟಿಯ ತೂಕದಷ್ಟಿರ್ತದೆ. ನೋಡಿ, ಒಬ್ಬ ಮನುಷ್ಯನ ಹೃದಯದ ಗಾತ್ರ ಎಷ್ಟಿರ್ತಂದ್ರ ಎಡಗೈ ಮುಷ್ಟಿ ಎಷ್ಟಿರುತ್ತದೆ, ಎಡಗೈ ಮುಷ್ಟಿ. ಎಡಗೈ ಮುಷ್ಟಿ ಎಷ್ಟು? ಒಬ್ಬ ಸಾಮಾನ್ಯ ಮನುಷ್ಯನ ಒಂದು ತೂಕ ಎಷ್ಟಿರ್ತಂದ್ರ ಎಡಗೈ ಮುಷ್ಟಿ ಎಷ್ಟಿರುವಂತದ್ದು. ಓಕೆ, ಇನ್ನೊಂದು ವಿಶೇಷತೆ ಏನು ಗೊತ್ತಾ? ನಮ್ಮ ದೇಹದ ತೂಕ ಇರ್ತದಲ್ಲ, ನಮ್ಮ ದೇಹದ ತೂಕ, ನಮ್ಮ ಸಂಪೂರ್ಣ ದೇಹದ ತೂಕ ಏನಿರ್ತಲ್ಲ, ನಮ್ಮ ದೇಹದ ತೂಕದ ಎಷ್ಟು ಪ್ರತಿಶತ ಇರ್ತ ಅಂತಂದ್ರೆ 0.43%. 0.43% ತೂಕ ಇರ್ತದೆ. 0.43% ನಷ್ಟು ತೂಕ ಇರುವಂತದ್ದು ನಮ್ಮ ಹೃದಯ. ಇದು ಹೃದಯಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿರುವಂತಹ ಅಂಶಗಳು. ಇನ್ನ ಹೃದಯ ಎಷ್ಟು ಕೋಣೆಗಳಿಂದ ಕೂಡಿರ್ತದೆ? ಹೃದಯ ಎಷ್ಟು ಕೋಣೆಗಳಿಂದ ಕೂಡಿರ್ತದಂತಂದ್ರೆ, ಹೃದಯ 4 ಕೋಣೆಗಳಿಂದ ಕೂಡಿರುತ್ತದೆ. ಮಾನವನ ಹೃದಯ 4 ಕೋಣೆ. ಹೃದಯ 4 ಕೋಣೆಯಿಂದ ಕೂಡಿರ್ತದೆ. ಈ ಮಾನವನ ಹೃದಯ ಇದೆಯಲ್ಲ, ಮಾನವನ ಹೃದಯವನ್ನ ಗಮನಿಸಿದರೆ, ಮಾನವನ ಹೃದಯವನ್ನ ಒಂದು ತೆಳುವಾಗಿರುವಂತ ಪದರಿನಿಂದ ಮತ್ತು ಒಳ ಕವಚಗಳಿಂದ ಸುತ್ತುವರಿಯಲ್ಪಟ್ಟಿರ್ತದೆ. ಸುಮ್ಮನೆ ಹೃದಯ ಅಂದ್ರ ಮ್ಯಾಲ ಇರಂಗಿಲ್ಲ, ಅದ್ರ ಒಳಗೆ ಪದರುಗಳಿದಾವೆ. ಒಳಗಡೆ ಏನಿದಾವೆ? ಹೃದಯದ ಪದರುಗಳಿದಾವೆ. ಆ ಪದರುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ, ಅತ್ಯಂತ ಮೇಲ್ಭಾಗದ ಪದರನ್ನ ನಾವೇನಂತ ಕರಿತೀವಿ? ಪೆರಿಕಾರ್ಡಿಯಂ ಅಂತ ಕರಿತೀವಿ. ಪೆರಿಕಾರ್ಡಿಯಂ. ನೋಡಿ, ಹೃದಯದ ಚಿತ್ರ ನಾನು ಡೌನ್ಲೋಡ್ ಮಾಡಿದ್ದೆ. ಓಕೆ ಇದೆ. ನೋಡಿ, ಈ ಹೃದಯ ಯಾವ ತರ ಅಂದ್ರೆ, ಈ ಮೇಲ್ಭಾಗದಲ್ಲಿರುವಂತ, ಈ ಮೇಲ್ಭಾಗದಲ್ಲಿದೆಯಲ್ಲ, ಈ ಎಲ್ಲಾ ಭಾಗದಲ್ಲಿ ಆವರಣ ಅಂದ್ರೆ ಅದಕ್ಕೆ ರಕ್ಷಣೆಯನ್ನು ಒದಗಿಸಿಕೊಡುವಂತ ಒಂದು ಭಾಗವನ್ನು ನಾವೇನ್ ಕರಿತೀವಿ? ಪೆರಿಕಾರ್ಡಿಯಂ ಅಂತ ಕರಿತೀವಿ. ಪೆರಿಕಾರ್ಡಿಯಂ. ಪೆರಿಕಾರ್ಡಿಯಂ. ಪೆರಿಕಾರ್ಡಿಯಂ ಹೃದಯ ಅಂತಂದ್ರೆ, ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ ಇದಕ್ಕಿಂತ ಅಂತಂದ್ರೆ, ಈಗ ಇದು ಒಂದು ಹೃದಯ ಅನ್ಕೋರಿ, ಇದು ಒಂದು ಹೃದಯ. ಓಕೆ, ಈ ಹೃದಯದಲ್ಲಿ ಮೇಲ್ಭಾಗದಲ್ಲಿ ಒಂದು ಕವಚ ಇರ್ತದೆ. ಮೇಲ್ಭಾಗದಲ್ಲಿ ಒಂದು ಕವಚ, ಇದನ್ನೇ ನಾವೇನಂತ ಕರಿತೀವಿ? ಪೆರಿಕಾರ್ಡಿಯಂ ಅಂತ ಕರಿತೀವಿ. ಪೆರಿಕಾರ್ಡಿಯಂ. ಓಕೆ, ಈ ಪೆರಿಕಾರ್ಡಿಯಂ ಒಳಗಡೆ ಒಳಕವಚಗಳಿದಾವೆ. ಇನ್ನು ಒಳಕವಚಗಳಿದಾವೆ. ಅತ್ಯಂತ ಹೊರಭಾಗವನ್ನ ಪೆರಿಕಾರ್ಡಿಯಂ ಅಂತ ಕರೆದ್ರೆ, ಅದರ ಮಧ್ಯ ಪದರು ಅಂದ್ರೆ ಈ ಒಂದು ಭಾಗದಲ್ಲಿ ಒಂದು ಪದರಿದೆ, ಈ ಒಂದು ಭಾಗದಲ್ಲಿ ಏನಿದೆ? ಒಂದು ಪದರ ಇದೆ. ಈ ಮಧ್ಯದಲ್ಲಿರುವಂತ ಪದರನ್ನ ನಾವೇನಂತ ಕರಿತೀವಿ? ಮಯೋಕಾರ್ಡಿಯಂ ಅಂತ ಕರಿತೀವಿ. ಮಯೋಕಾರ್ಡಿಯಂ. ನೋಡು, ಸುಮ್ಮನೆ ಹೇಳಕತ್ತಿಲ್ಲ, ಪ್ರಶ್ನೆ ಆಗ್ಯಾವ ಇವು. ಹೃದಯದ ಮೇಲಿನ ಪದರಿಗೆ ಏನಂತ ಕರಿತೀವಿ? ಮಧ್ಯದ ಪದರಿಗೆ ಏನಂತ ಕರಿತೀವಿ? ಪ್ರಶ್ನೆ ಆಗ್ಯಾವ. ಕಂಪಲ್ಸರಿ ಪ್ರಶ್ನೆ ಬಂದೇ ಬರ್ತಾವೆ. ಓಕೆ,
ಮಧ್ಯದ ಪದರನ್ನ ಏನಂತ ಕರಿತೀವಿ? ಮಯೋಕಾರ್ಡಿಯಂ ಅಂತ ಕರಿತೀವಿ. ಅತ್ಯಂತ ಒಳಪದರು ಅಂದ್ರೆ ಇದು ಅತ್ಯಂತ ಒಳಪದರು ಅಂತಂದ್ರೆ ಈ ಒಂದು ಪದರಿಗೆ ಏನಂತ ಕರಿತೇವೆ? ಎಂಡೋಕಾರ್ಡಿಯಂ ಅಂತ ಕರಿತೀವಿ. ಎಂಡೋಕಾರ್ಡಿಯಂ. ಎಂಡೋಕಾರ್ಡಿಯಂ ಮೂರು ಪದರಿನಿಂದ ಸುತ್ತುವರಿಯಲ್ಪಟ್ಟಂತ ಹಾರ್ಟ್ ಅಥವಾ ಹೃದಯ, ಮೂರು ಪದರಿನಿಂದ ಒಳಪಟ್ಟಿರುವಂತಹ ಹೃದಯ ಇದೆಯಲ್ಲ, ಈ ಮೂರು ಪದರಿನಿಂದ ಅಂತಂದ್ರೆ ಮೇಲ್ಭಾಗದ ಅಥವಾ ಅತ್ಯಂತ ಮೇಲ್ಪದರನ್ನ ಪೆರಿಕಾರ್ಡಿಯಂ ಅಂತ ಕರಿತೇವೆ. ಮಧ್ಯದ ಪದರನ್ನ ಏನಂತ ಕರಿತೇವೆ? ಮಯೋಕಾರ್ಡಿಯಂ ಅಂತ ಕರಿತೇವೆ. ಅತ್ಯಂತ ಒಳಭಾಗದಲ್ಲಿರುವಂತಹ ಭಾಗವನ್ನು ನಾವೇನಂತ ಕರಿತೀವಿ? ಎಂಡೋಕಾರ್ಡಿಯಂ ಅಂತ ಕರಿತೀವಿ. ಇದು ಹೃದಯದ ಮೂರು ಪ್ರಮುಖವಾಗಿರುವಂತಹ ಸುತ್ತುವರೆದಿರುವಂತಹ ಭಾಗಗಳು ಅಂತ ಕರಿತೀವಿ. ಓಕೆ, ಇನ್ನ ಹೃದಯದ ರಕ್ತ ಮತ್ತು ಪರಿಚಲನೆ ಮತ್ತು ಹೃದಯದ ಕೋಣೆಗಳಿಗೆ ಬಂದ್ರೆ, ಹೃದಯದ 4 ಕೋಣೆಗಳು ಅಂತ ಹೇಳಿದ್ದೆ. ಹೃದಯದಲ್ಲಿ 4 ಕೋಣೆಗಳು ಅಂತೇಳಿ ನಾನು ನಿಮಗೆ ಹೇಳಿದ್ದೆ. ಹೃದಯದ 4 ಕೋಣೆಗಳನ್ನ ನಾವು ಗಮನಿಸಿದರೆ ನೋಡಿ, ಹೃದಯದ 4 ಕೋಣೆಗಳನ್ನ ಗಮನಿಸಿದರೆ ನಾಲ್ಕು ಕೋಣೆಗಳು ಮಾನವನ ಹೃದಯ 4 ಕೋಣೆಗಳಿಂದ ಕೂಡಿದ್ದು. ಈ ಮೇಲಿನ ಹೃದಯದ ಕೋಣೆಗಳನ್ನ ನಾವೇನಂತ ಕರಿತೀವಿ? ಹೃತ್ಕರ್ಣ ಅಥವಾ ಆಟ್ರಿಯಾ ಅಂತ ಕರಿತೇವೆ. ಹೃತ್ಕರ್ಣ ಅಥವಾ ಆಟ್ರಿಯಾ ಅಥವಾ ಹೃತ್ಕರ್ಣ ಅಂತ ಕರಿತೇವೆ. ಹೃತ್ಕರ್ಣ ಅಥವಾ ಆಟ್ರಿಯಾ ಅಂತ ಕರಿತೀವಿ. ಕೆಳಭಾಗದ ಪದರನ್ನ ಏನಂತ ಕರಿತೀವಪ್ಪ? ಕೆಳಭಾಗದ ಪದರನ್ನ ಏನಂತ ಕರಿತೇವೆ? ವೆಂಟ್ರಿಕಲ್ಸ್ ಅಂತ ಕರಿತೀವಿ. ವೆಂಟ್ರಿಕಲ್ಸ್ ಅಥವಾ ಕನ್ನಡದಲ್ಲಿ ಅದಕ್ಕೆ ಏನಂತ ಕರಿತೀವಿ? ಹೃತ್ಕೃಷಿ ಅಂತ ಕರಿತೇವೆ. ಹೃತ್ಕೃಷಿ. ಓಕೆ, ಮೇಲ್ಭಾಗದಲ್ಲಿರುವಂತದ್ದನ್ನ ಹೃತ್ಕರ್ಣ, ಕೆಳಭಾಗದಲ್ಲಿರುವಂತದ್ದನ್ನ ಹೃತ್ಕೃಷಿ. ಬಹಳ ಈಸಿ ಹೇಳ್ತಾ ಇದ್ದೀನಿ ನಾನು, ಬಹಳ ಈಸಿ ನೋಡಿ. ಮ್ಯಾಲಿರುವುದು ಹೃತ್ಕರ್ಣ, ಕೆಳಗಿರುವುದು ಹೃತ್ಕರ್ಷಿ. ನಮ್ಮ ಹಾರ್ಟಿನ ಮೇಲ್ಭಾಗದಲ್ಲಿರುವಂತಹ 2 ಭಾಗಗಳು ಹೃತ್ಕರ್ಣ, ಹಾರ್ಟಿನ ಕೆಳಭಾಗದಲ್ಲಿರುವಂತವು 2 ಹೃತ್ಕರ್ಷಿ. ಓಕೆ, ಇದೇ 4 ಅಂತ ಹೇಳಿದೆ ಸರ್. 2 ಬರ್ಸಿರಿ 4 ಹೇಳಕತ್ತಿರಲ್ಲ. ಮ್ಯಾಲಿಂದು ಕೆಳಗಿಂದ ಅಟ್ಟೆ ಹೇಳಿರಿ, 2 ಬರ್ಸಿರಿ 4 ಹೇಳಕತ್ತಿರಲ್ಲ. 2 ಬರ್ಸಿನಿ, ಆದ್ರೆ 4 ಹೇಳ್ತಾ ಇದ್ದೀನಿ ನೋಡಿ. ಇದರಲ್ಲಿ ಏನಿರ್ತಂದ್ರ ಎಡ ಬಲ, ಒಂದು ಕಡೆ ಎಡ, ಒಂದು ಕಡೆ ಬಲ. ಈಗ ಅದು ಇಲ್ಲ 4. ಓಕೆ ನೋಡಿ, ಎಡಗಡೆ ಇರೋದನ್ನ ಎಡ ಹೃತ್ಕರ್ಣ ಅಂತ ಕರಿತೇವೆ, ಬಲಗಡೆ ಇರೋದನ್ನ ಬಲ ಹೃತ್ಕರ್ಣ ಅಂತ ಕರಿತೇವೆ. ಎಡಗಡೆ ಇರೋದನ್ನ ಎಡ ಉತ್ಕರ್ಣ ಅಂತ ಕರಿತೇವೆ, ಬಲಗಡೆ ಇರುವುದನ್ನ ಬಲ ಉತ್ಕರ್ಣ ಅಂತ ಕರಿತೇವೆ. ಓಕೆ, ಕೆಳಗಡೆ ಇರುವುದನ್ನ ಉತ್ಕರ್ಷಿ ಅಂತ ಕರಿತೇವೆ, ಬಲ ಉತ್ಕರ್ಣ ಬಲ ಉತ್ಕರ್ಷಿ, ಬಲ ಉತ್ಕರ್ಣ ಬಲ ಉತ್ಕರ್ಷಿ, ಎಡ ಉತ್ಕರ್ಣ ಎಡ ಉತ್ಕರ್ಷಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತದೆ. ಸೊ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಕ್ಲಿಯರ್ ಮಾಡ್ಕೋಬೇಕು ನೀವು. ಎಡ ಉತ್ಕರ್ಣ ಎಡ ಉತ್ಕರ್ಷಿ, ಬಲ ಉತ್ಕರ್ಣ ಬಲ ಉತ್ಕರ್ಷಿ, ಮ್ಯಾಲಿಂದಿದ್ರ ಉತ್ಕರ್ಣ, ಕೆಳಗಿಂದಿದ್ರೆ ಉತ್ಕರ್ಷಿ. ಈ ತರ 4 ಕೋಣೆಗಳಿಂದ ಕೂಡಿರುವಂತ ನಮ್ಮ ಹೃದಯಕ್ಕೆ ಏನಾಗ್ತದೆ? ಸ್ಟಾರ್ಟ್ ಆಗೋದು ಇನ್ನು ಮೇಲೆ ಸ್ಟಾರ್ಟ್ ಆಗೋದು. ರಕ್ತ ಪರಿಚಲನೆ ಮುಂದೆ ಹೆಂಗ ಆಗ್ತದೆ ಅಂದ್ರೆ ಇನ್ನು ಮೇಲೆ ಸ್ಟಾರ್ಟ್ ಆಗ್ತದೆ ನೋಡಿ. ಇನ್ನು ಮೇಲೆ ಯಾವ ತರ ಸ್ಟಾರ್ಟ್ ಆಗ್ತದೆ ಅಂತಂದ್ರ, ನಮ್ಮ ಹೃದಯದ ಮೇಲ್ಭಾಗದಲ್ಲಿ ಏನಿರ್ತವೆ? ಶ್ವಾಸಕೋಶಗಳಿರ್ತವೆ. ಓಕೆ, ಹೃದಯದ ಮೇಲ್ಭಾಗದಲ್ಲಿ ಏನಿರ್ತವೆ? ಶ್ವಾಸಕೋಶಗಳಿರ್ತವೆ. ಶ್ವಾಸಕೋಶಗಳು, ಈ ಶ್ವಾಸಕೋಶಗಳಿಂದ ನಾವೇನ್ ಮಾಡ್ತೀವಿ? ಉಸಿರಾಟದ ಮೂಲಕ ಆಮ್ಲಜನಕವನ್ನ ಒಳಗಡೆಗೆ ತೆಗೆದುಕೊಳ್ತೀವಲ್ಪ. ಉಸಿರಾಟದ ಮೂಲಕ ನಾವೇನ್ ಮಾಡ್ತೀವಿ? ಆಮ್ಲಜನಕವನ್ನ ಒಳಗಡೆಗೆ ತೆಗೆದುಕೊಳ್ತೇವೆ. ಉಸಿರಾಟದ ಮೂಲಕ ಆಮ್ಲಜನಕವನ್ನ ಒಳಗಡೆಗೆ ತೆಗೆದುಕೊಂಡಾಗ ನಮ್ಮ 2 ಶ್ವಾಸಕೋಶಗಳಲ್ಲಿರುವಂತ ಗಾಳಿ ಚೀಲಗಳು ಏನ್ ಮಾಡ್ತಾವ ಅಂತಂದ್ರೆ ಆಮ್ಲಜನಕವನ್ನ ಹಿಡಿದಿಟ್ಕೊಳ್ತವೆ. ಆಮ್ಲಜನಕವನ್ನ ರಕ್ತದಲ್ಲಿ ಕೂಡಿಸ್ತವೆ. ಎದರ ಮೂಲಕ ಅಂತಂದ್ರೆ ಹೆಮೋಗ್ಲೋಬಿನ್ ಮೂಲಕ ರಕ್ತದಲ್ಲಿ ಕೂಡಿರುವಂತ ಆಮ್ಲಜನಕಯುಕ್ತವಾಗಿರುವಂತ ರಕ್ತ
ಎಲ್ಲಿಗೆ ಬಂದು ಸೇರ್ಕೊಳ್ತದೆ ಅಂತಂದ್ರೆ ಅದು ನಮ್ಮ ಎಡ ಉತ್ಕರ್ಣಕ್ಕೆ ಬಂದು ಸೇರ್ಕೊಳ್ತದೆ. ನೋಡಿ, ಎಡ ಉತ್ಕರ್ಣಕ್ಕೆ ಬಂದು ಸೇರ್ಕೊಳ್ತದೆ. ಈ ಎಡ ಉತ್ಕರ್ಣದಿಂದ ಸಾವಕಾಶವಾಗಿ ಕೆಳಗೆ ಇಳಿದಂತ ರಕ್ತ ನೋಡಿ, ಇಲ್ಲಿಂದ ಕೆಳಗಡೆ ಅಂದ್ರೆ ಎಡ ಉತ್ಕರ್ಷಿಗೆ ಬಂದಿರುವಂತ ರಕ್ತ ಮುಂದೆ ಎಡ ಉತ್ಕರ್ಷಿಯನ್ನ ನಮ್ಮ ವಿವಿಧ ಅಂಗಾಂಗಗಳಿಗೆ ಹೋಗ್ತದೆ. ಎಡ ಉತ್ಕರ್ಣದಿಂದ ವಿವಿಧ ಅಂಗಾಂಗಗಳಿಗೆ, ಕೈ, ಕಾಲು, ಕಣ್ಣು, ಕಿವಿ, ಮೂಗು, ಬೆರಳು, ಓಕೆ, ಎಲ್ಲಾ ಅಂಗಾಂಗಗಳಿಗೆ ಹೋಗ್ತದೆ. ಎಲ್ಲಾ ಅಂಗಾಂಗಗಳಿಗೆ ಅಂದ್ರೆ ಇಲ್ಲೆಲ್ಲಾ ಸಾಕ್ತದೆ, ಪ್ರತಿಯೊಂದು ಅಂಗಾಂಗಗಳಿಗೂ ಸಹಿತ ಈ ಒಂದು ರಕ್ತ ಹೋಗ್ತದೆ. ರಕ್ತ ಹೋಗಿ ಎಂತ ರಕ್ತ ಇದು? ಆಮ್ಲಜನಕಯುಕ್ತ ರಕ್ತ. ಆಮ್ಲಜನಕಯುಕ್ತ ರಕ್ತ. ಅರ್ಥ ಆಗ್ತದೆ ಇಲ್ಲೋ? ಅರ್ಥ ಆಗ್ತದೆ ಇಲ್ಲೋ? ಓಕೆ, ನೋಡಿ, ಆಮ್ಲಜನಕಯುಕ್ತವಾಗಿರುವಂತ ರಕ್ತ, ಆಕ್ಸಿನೇಟೆಡ್ ಬ್ಲಡ್ ಏನಾಗ್ತದಂತಂದ್ರೆ ಮೊದಲು ನಮ್ಮ ಯಾವ ಭಾಗಕ್ಕೆ ಸೇರ್ಕೊಳ್ತದೆ? ಲೆಫ್ಟ್ ಹಾರ್ಟಿಗೆ ಸೇರ್ಕೊಳ್ತದೆ. ಲೆಫ್ಟ್ ಹಾರ್ಟಿಗೆ ಯಾವ ಭಾಗಕ್ಕೆ? ಹೃತ್ಕರ್ಣಕ್ಕೆ. ಕೇಳಾರ ಪ್ರಶ್ನೆ ಏನು ಕೇಳಾರ ಗೊತ್ತಾ? ಆಮ್ಲಜನಕಯುಕ್ತ ರಕ್ತ ಶ್ವಾಸಕೋಶದಿಂದ ಹೃದಯದ ಯಾವ ಅಂಗಕ್ಕೆ ಸೇರ್ಪಡೆ ಆಗ್ತದೆ ಅಂತಂದ್ರೆ, ಆಮ್ಲಜನಕವಾಗಿರುವಂತ ರಕ್ತ ಶ್ವಾಸಕೋಶದಿಂದ ನಮ್ಮ ಲೆಫ್ಟ್ ಹಾರ್ಟ್ಗೆ ಅಥವಾ ಆರ್ಟಿಯಾಗೆ, ಲೆಫ್ಟ್ ಆರ್ಟಿಯ ಅಥವಾ ಲೆಫ್ಟ್ ಹೃತ್ಕರ್ಣಕ್ಕೆ ಸೇರ್ಕೊಳ್ತದೆ. ಮೊದಲು ಲೆಫ್ಟ್ ಉತ್ಕರ್ಣದಿಂದ ಕೆಳಗಡೆ ಬರ್ತದೆ. ಯಾವ್ದಂತಂದ್ರೆ ಕೆಳಗಡೆ ಉತ್ಕರ್ಷಿಗೆ ಬರ್ತದೆ. ಉತ್ಕರ್ಷಿಯಿಂದ ಮಾನವನ ವಿವಿಧ ಅಂಗಾಂಗಗಳಿಗೆ, ಕೈಗೆ, ಕಾಲಿಗೆ, ಕಣ್ಣಿಗೆ, ಕಿವಿಗೆ, ಮೂಗಿಗೆ, ಎಲ್ಲಾ ಕಡೆ ರಕ್ತ ಸಾಕ್ತದೆ. ಇಲ್ಲಿಂದ ಮುಂದೆ ರಕ್ತ ಏನಾಗ್ತದೆ ಅಂತಂದ್ರೆ ಕೈ, ಕಾಲು, ಕಣ್ಣು, ಕಿವಿಯಲ್ಲಿ ಎಲ್ಲಾ ಕಡೆ ಏನಾಗಿರ್ತದೆ? ಇಂಗಾಲ್ ಡೈಆಕ್ಸೈಡ್ ಸಂಗ್ರಹ ಆಗಿರ್ತದೆ. ಇಂಗಾಲ್ ಡೈಆಕ್ಸೈಡ್ ಸಂಗ್ರಹ ಆಗ್ತದೆ. ಅಲ್ಲಿ ಸಂಗ್ರಹ ಆಗಿರುವಂತ ಇಂಗಾಲ್ ಡೈಆಕ್ಸೈಡ್ ಅನ್ನ, ಅಂದ್ರೆ ಈ ಎಲ್ಲಾ ಭಾಗದಲ್ಲಿ ಸಂಗ್ರಹ ಆಗಿರುವಂತ ಇಂಗಾಲ್ ಡೈಆಕ್ಸೈಡ್ ಅನ್ನ ಮತ್ತೆ ನಮ್ಮ ಇದು ಹೆಮೋಗ್ಲೋಬಿನ್ ಏನ್ ಮಾಡ್ತಾ ಅಂತಂದ್ರ ತಂದು ಎಲ್ಲಿಗೆ ಸೇರಿಸ್ತದ ಅಂತಂದ್ರೆ ನಮ್ಮ ಬಲ ಹೃದಯಕ್ಕೆ ಅಥವಾ ಬಲ ಹೃತ್ಕರ್ಣಕ್ಕೆ ತಂದು ಸೇರಿಸ್ತದೆ. ಬಲ ಉತ್ಕರ್ಣಕ್ಕೆ ಬಂದಿರುವಂತ ರಕ್ತ ಸಾವಕಾಶವಾಗಿ ಏನಾಗ್ತದ? ನಮ್ಮ ಬಲ ಉತ್ಕರ್ಷಿಗೆ ಇಳಿಕೆ ಆಗ್ತದೆ. ಇಲ್ಲಿಗೆ ಬಂದ ತಕ್ಷಣ ಇಲ್ಲಿಂದ ರಕ್ತ ಏನಾಗ್ತದ್ರೆ ಮತ್ತೆ ಎಲ್ಲಿಗೆ ಸೇರ್ಕೊಳ್ತದಂದ್ರೆ ನಮ್ಮ ಶ್ವಾಸಕೋಶಕ್ಕೆ ಬರ್ತದೆ. ಶ್ವಾಸಕೋಶಕ್ಕೆ ಸೇರ್ಕೊಂಡು ಇಲ್ಲಿ ಇಂಗಾಲ್ ಡೈಆಕ್ಸೈಡ್ ಅನ್ನ ಬಿಟ್ಟು ಮತ್ತೆ ಆಮ್ಲಜನಕವನ್ನು ಪಡ್ಕೊಂಡು ನಂತರ ಮತ್ತೆ ಎಡಗಡೆಗೆ ಬಂದು, ನಂತರ ಕೆಳಗಡೆಗೆ ಬಂದು, ನಂತರ ವಿವಿಧ ಅಂಗಾಂಗಗಳಿಗೆ ಬಂದು ಮತ್ತೆ ಇಂಗಾಲ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ತೆಗೆದುಕೊಂಡು ಮತ್ತೆ ರೈಟ್ ಉತ್ಕರ್ಣಕ್ಕೆ ಬಂದು ನಂತರ ಉತ್ಕರ್ಷಿಗೆ ಇಳಿದು ನಂತರ ಶ್ವಾಸಕೋಶಕ್ಕೆ ಹೋಗ್ತದೆ. ಇದು ನಿರಂತರವಾಗಿ ನಡೆಯುವಂತ ಒಂದು ಪ್ರಕ್ರಿಯೆ. ನಿಮಗೆ ಗೊತ್ತಾಗ್ಲಿ ಅಂತೇಳಿ ನಾ ತೆಗಿಬೇಕು ಅಂತೇಳಿ ತೆಗೆದೀನಿ. ನಿಮ್ಗೆ ಹೃದಯನೂ ತೆಗೆದು ತೋರಿಸ್ತೀನಿ, ಅಂದ್ಬೇಡ್ರಿ. ಅದು ಚಿತ್ರಾನು ತೆಗೆದು ತೋರಿಸ್ತೀನಿ ನಿಮಗೆ. ಆದ್ರೆ ನಿಮಗೆ ಇದು ಗೊತ್ತಾಗ್ಲಿ ಅಂತೇಳಿ ನಾ ರೌಂಡ್ ತೆಗೆದಿದ್ದು. ಲೆಫ್ಟ್ ರೈಟ್ ಗೊತ್ತಾಗಲಿ ನಿಮಗೆ ಅದ್ರಾಗ, ಅದಕ್ಕೆ ಲೆಫ್ಟ್ ರೈಟ್ ನಿಮ್ಗೆ ಗೊತ್ತಾಗ್ಲಿ ಅಂತೇಳಿ ನಾನು ತೆಗೆದಿದ್ದು. ಓಕೆ, ಈ ತರ ಏನಂದ್ರೆ ನಿರಂತರವಾಗಿ ನಡೆಯುವಂತ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ರಕ್ತ ಪರಿಚಲನೆ ಅಂತ ಕರಿತೀವಿ. ಹಾಗಾದ್ರೆ ಯಾವುದಕ್ಕೆ ಏನೇನಂತ ಕರಿತೀವಿ ಸರ? ಯಾವುದಕ್ಕೆ ಏನೇನಂತ ಕರಿತೀವಿ ಅಂದ್ರೆ ಆಮ್ಲಜನಕಯುಕ್ತ ರಕ್ತವನ್ನ ಹೃದಯದಿಂದ ವಿವಿಧ ಅಂಗಾಂಗಗಳಿಗೆ ತಲುಪಿಸಲು ಯಾವ ನರಗಳು ಅಥವಾ ಯಾವ ನಾಳಗಳು ಕಾರಣ ಆಗ್ತವೆ? ಯಾವ ರಕ್ತ ನಾಳಗಳು ಕಾರಣ ಆಗ್ತವೆ ಅಂತಂದ್ರೆ ಅಪಧಮನಿಗಳು ಕಾರಣ ಆಗ್ತವೆ. ಅಪಧಮನಿಗಳು. ನಿಮ್ಗೆ ಅರ್ಥ ಆಯ್ತಾ ಇಲ್ಲ? ಇನ್ನು ಅವ್ರ ಹೆಸರು ಹೇಳ್ತೀನಿ, ಅರ್ಥ ಆದ್ಮೇಲೆ ಹೆಸರು ಹೇಳ್ತೀನಿ. ಓಕೆ, ನೋಡಿ, ಅಪಧಮನಿಗಳ ಕೆಲಸ ಏನಂತಂದ್ರ ಅಪಧಮನಿಗಳು ಹೃದಯದಿಂದ ಆಮ್ಲಜನಕಯುಕ್ತವಾಗಿರುವಂತ ರಕ್ತವನ್ನ ವಿವಿಧ ಅಂಗಾಂಗಗಳಿಗೆ ತಲುಪಿಸುವಂತ ರಕ್ತನಾಳಗಳಿಗೆ ನಾವೇನಂತ ಕರಿತೀವಿ? ಅಪಧಮನಿಗಳು ಅಂತ ಕರಿತೀವಿ. ಅಪಧಮನಿಗಳು. ಇನ್ನ ಅಭಿಧಮನಿಗಳು ಅಂತೇಳಿ ಯಾರಿಗೆ ಕರಿತೇವೆ? ಯಾಕೆ ತಪ್ಪಪ್ಪ? ಇಲ್ಲ, ಹೃದಯದಿಂದ ರಕ್ತವನ್ನು ಹೊರಕ್ಕೆ ಕೊಂಡೊಯ್ಯುವಂತ ರಕ್ತನಾಳಗಳಿಗೆ ನಾವೇನಂತ ಕರಿತೀವಿ? ಅಪಧಮನಿಗಳು ಅಂತ ಕರಿತೀವಿ. ಅಪಧಮನಿಗಳು. ಓಕೆ, ಕರೆಕ್ಟ್ ಅದ? ತಪ್ಪಿಲ್ಲ, ಕರೆಕ್ಟ್ ಅದದು. ಓಕೆ, ನೆಕ್ಸ್ಟ್ ನೋಡಿ,
ಇನ್ನ ಮುಂದ ಇಲ್ಲಿ ನಮ್ಮ ವಿವಿಧ ಅಂಗಾಂಗಗಳಲ್ಲಿ ಸಂಗ್ರಹ ಆಗಿರುವಂತ ಇಂಗಾಲ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನ ಹೃದಯಕ್ಕೆ ತಲುಪಿಸಿ ನಂತರ ಹೃದಯದಿಂದ ಶ್ವಾಸನಾಳಕ್ಕೆ ಇಂಗಾಲ ಡೈಆಕ್ಸೈಡ್ ಭರಿತ ರಕ್ತವನ್ನ ಸಾಗಿಸುವಂತ ನಳಗಳಿಗೆ ಅಥವಾ ನಳಿಗಳಿಗೆ ನಾವೇನಂತ ಕರಿತೇವೆ? ಅಪಧಮನಿಗಳು ಅಂತ ಕರಿತೀವಿ. ಅಭಿಧಮನಿಗಳು. ಒಂದು ಅಪಧಮನಿಗಳು, ಅಭಿಧಮನಿಗಳು, ಅಪಧಮನಿಗಳು, ಅಭಿಧಮನಿಗಳು. ಇನ್ನೊಂದು ವಿಶೇಷತೆ ಏನಂತಂದ್ರೆ ಈಗ ಇಲ್ಲಿ ನಾನು 4 ರಚನೆಗಳನ್ನ ತೋರಿಸಿದೆ. ಹೃದಯದಲ್ಲಿ 4 ಕೋಣೆಗಳು ಅಂತೇಳಿ ಹೇಳಿದೆ. ಹೃದಯದಲ್ಲಿ 4 ಕೋಣೆಗಳು ಅಂತೇಳಿ ಹೇಳಿದೆ. ಓಕೆ, ಈ ಹೃದಯದ 4 ಕೋಣೆಗಳನ್ನ ಈ ಕೆಳಗೆ ಮತ್ತು ಮೇಲೆ ಬೇರ್ಪಡಿಸುವುದಕ್ಕೋಸ್ಕರ ಒಂದು ತೆಳುವಾದ ಪದರು ಬರ್ತದೆ. ಉತ್ಕರ್ಣ ಮತ್ತು ಉತ್ಕರ್ಷೆಯನ್ನ ಬೇರ್ಪಡಿಸುವುದಕ್ಕೋಸ್ಕರ ಒಂದು ತೆಳುವಾದ ಪದರು ಬರ್ತದೆ. ಆ ತೆಳುವಾದ ಪದರಿಗೆ ಏನು ಹೆಸರಿದೆ ಅಂತಂದ್ರೆ ಏನಿದೆಪ್ಪ? ವಫೆ ಅಲ್ಲ, ವಫೆ ಬೇರೆ. ಅದು ನೋಡಿ, ಆರಿಕ್ಯುಲೋ ವೆಂಟ್ರಿಕ್ಯುಲಾರ್ ಸೆಪ್ಟಾ. ವೆಂಟ್ರಿಕ್ಯುಲಾರ್ ಸೆಪ್ಟಾ, ಆರಿಕ್ಯುಲೋ ವೆಂಟ್ರಿಕ್ಯುಲಾರ್ ಸೆಪ್ಟಾ ಅನ್ನುವಂತ ಒಂದು ತೆಳುವಾಗಿರುವಂತ ಪದರಿದೆ. ಅದು ಏನ್ ಮಾಡ್ತಂತಂದ್ರ ಉತ್ಕರ್ಣ ಮತ್ತು ಉತ್ಕರ್ಷೆಯನ್ನ ಬೇರ್ಪಡೆ ಮಾಡುವಂಥದ್ದು. ಉತ್ಕರ್ಣ ಮತ್ತು ಉತ್ಕರ್ಷೆಯ ಮಧ್ಯದಲ್ಲಿರುವಂತ ಒಂದು ಪದರ. ಓಕೆ, ನಾಳೆ 1 ಮಾರ್ಕ್ಸಿಗೆ ಪ್ರಶ್ನೆ ಏನು ಬರ್ಬೋದು ಅಂತಂದ್ರ ಉತ್ಕರ್ಣ ಮತ್ತು ಉತ್ಕರ್ಷೆಯನ್ನ ಬೇರ್ಪಡಿಸುವಂತ ಪದರು ಯಾವುದಂತಂದ್ರೆ ಆರಿಕ್ಯುಲೋ ವೆಂಟ್ರಿಕ್ಯುಲಾರ್ ಸೆಪ್ಟಾ ಅನ್ನುವಂತ ಪದರು ಉತ್ಕರ್ಣ ಮತ್ತು ಉತ್ಕರ್ಷೆಯನ್ನ ಬೇರ್ಪಡಿಸ್ತದೆ. ಇದು 4-5 ಪದಗಳಷ್ಟೇ ಇಲ್ಲಿ ಬಳಕೆ ಆಗ್ತವೆ. ಯಾವ್ಯಾವ ಪದಗಳ ಬಳಕೆ ಆಗ್ತಾವ ಒಂದು ಸ್ವಲ್ಪ ಗಮನ ಇರಬೇಕು. ಒಂದು ಅಪಧಮನಿಗಳು ಏನ್ ಕೆಲಸ ಮಾಡ್ತವೆ, ಅಪಧಮನಿಗಳು ಏನ್ ಕೆಲಸ ಮಾಡ್ತವೆ? ಆಮ್ಲಜನಕವನ್ನ ರಕ್ತದಲ್ಲಿ ಕೂಡಿಸಿಕೊಂಡು ವಿವಿಧ ಅಂಗಗಳಿಗೆ ತಲುಪಿಸುವುದಕ್ಕೆ ರಕ್ತದಲ್ಲಿನ ಯಾವ ಅಂಶ ಕಾರಣ ಆಗ್ತದಂತಂದ್ರೆ ಅದು ಹೆಮೋಗ್ಲೋಬಿನ್ ಕಾರಣ ಆಗ್ತದೆ. ಹೆಮೋಗ್ಲೋಬಿನ್ ಕೆಲಸ ಏನಂತಂದ್ರ ಆಮ್ಲಜನಕವನ್ನ ರಕ್ತದಲ್ಲಿ ಸಾಗಿಸುವಂತ ಕೆಲಸ ಮಾಡ್ತದೆ. ರಕ್ತ ಕೆಂಪಾಗಿರುವುದಕ್ಕೆ ಕಾರಣ ಏನು ಅಂತಂದರೂ ಸಹಿತ ಹೆಮೋಗ್ಲೋಬಿನ್. ರಕ್ತದಲ್ಲಿರುವ ವರ್ಣಕ ಏನು ಅಂತಂದ್ರೆ ಹೆಮೋಗ್ಲೋಬಿನ್. ಹೆಮೋಗ್ಲೋಬಿನ್ ನಲ್ಲಿ ಯಾವ ಧಾತು ಹೆಚ್ಚಾಗಿದೆ ಅಂತಂದ್ರೆ ಕಬ್ಬಿಣ ಹೆಚ್ಚಾಗಿದೆ. ಓಕೆ, ಬಹಳಷ್ಟು ಇಂಪಾರ್ಟೆಂಟ್ ಎಲ್ಲ ಪ್ರಶ್ನೆ ಆಗಿದ್ದೆ ಇವು. ಹೆಮೋಗ್ಲೋಬಿನ್ ಕೆಂಪಾಗಿ ಕಾಣುವುದಕ್ಕೆ, ರಕ್ತ ಕೆಂಪಾಗಿ ಕಾಣುವುದಕ್ಕೆ ಕಾರಣ ಏನಂತಂದ್ರೆ ರಕ್ತದಲ್ಲಿರುವಂತಹ ಹೆಮೋಗ್ಲೋಬಿನ್ ಅನ್ನುವಂತ ವರ್ಣಕ. ಹೆಮೋಗ್ಲೋಬಿನ್ ಏನ್ ಕೆಲಸ ಮಾಡ್ತಂತಂದ್ರ ಶ್ವಾಸಕೋಶದಿಂದ ಆಮ್ಲಜನಕವನ್ನ ವಿವಿಧ ಅಂಗಗಳಿಗೆ ಸಾಗಿಸುವಂತ ಕೆಲಸ ಮಾಡ್ತದೆ. ಆ ಹೆಮೋಗ್ಲೋಬಿನ್ ನಲ್ಲಿ ಹೇರಳವಾಗಿ ದೊರೆಯುವಂತ ಲೋಹ ಯಾವುದಂತಂದ್ರೆ ಕಬ್ಬಿಣ. 3 ಪ್ರಶ್ನೆ ಆಗ್ಯಾವ, 3 ಪ್ರಶ್ನೆ. ಓಕೆ, ಅಪಧಮನಿಗಳು, ಅಪಧಮನಿಗಳು ವೆರಿ 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 ಇಂಪಾರ್ಟೆಂಟ್ ಆಗಿರುವಂತದ್ದು. ಬಲ ಉತ್ಕರ್ಣ, ಬಲ ಉತ್ಕರ್ಷಿ, ಎಡ ಉತ್ಕರ್ಣ, ಎಡ ಉತ್ಕರ್ಷಿ. ವೆಂಟ್ರಿಕಲ್ಸ್ ಅಂತ ಕರಿತೇವೆ, ಆಟ್ರಿಯಾ ಅಂತ ಕರಿತೇವೆ, ಉತ್ಕರ್ಣ ಅಂತ ಕರಿತೇವೆ. ಇವು ವಿಶೇಷವಾಗಿರುವಂತವು. ಓಕೆ, ಓಕೆ, ಇನ್ನೊಂದು ಬರ್ತದೆ ಲೋಮನಾಳಗಳು ಅಂತೇಳಿ ಬರ್ತದೆ. ಲೋಮನಾಳಗಳನ್ನ ನಾವೇನಂತ ಕರಿತೀವಿ ಅಂತಂದ್ರ ಆರ್ಟರಿ ಅಂತ ಕರಿತೀವಿ. ರೋಮನಾಳಗಳನ್ನ ಆರ್ಟರಿ ಅಂತ ಕರಿತೀವಿ. ಎಲ್ಲಿ ಪ್ರಶ್ನೆ ಆಗಿದೆ ಅಂತಂದ್ರೆ KES ನ ಒಂದು ಪ್ರಶ್ನೆ ಆಗದೆ. ಆರ್ಟರಿ ಎಂಬ ರಕ್ತನಾಳವು ಏನು ಕೆಲಸ ಮಾಡುತ್ತದೆ ಅಂತೇಳಿ ರಕ್ತವನ್ನು ಹೃದಯದಿಂದ ದೂರಕ್ಕೆ ಒಯ್ಯುತ್ತದೆ. KES ನಲ್ಲಿ ಪ್ರಶ್ನೆ ಆಗಿರುವಂತದ್ದು ಆರ್ಟರಿ ಅಥವಾ ಲೋಮನಾಳಗಳು. ಲೋಮನಾಳಗಳು ಏನ್ ಕೆಲಸ ಮಾಡ್ತಾವ ಅಂತಂದ್ರ ಇಲ್ಲಿರುವಂತ ಹೃದಯದಿಂದ ರಕ್ತವನ್ನ, ಶುದ್ಧವಾಗಿರುವಂತ ಹೃದಯದಿಂದ ರಕ್ತವನ್ನ ಮುಂದೆ ಹೃದಯದಿಂದ ಹೊರಗೆ ರಕ್ತವನ್ನ ತೆಗೆದುಕೊಂಡು ಹೋಗುವಂತ ಒಂದು ನಾಳಗಳಿಗೆ ನಾವೇನಂತ ಕರಿತೀವಿ? ಲೋಮನಾಳಗಳು ಅಂತ ಕರಿತೀವಿ. ವಿವಿಧ ಅಂಗಾಂಗಗಳಲ್ಲಿ ಕಂಡು ಬರ್ತವೆ ಲೋಮನಾಳಗಳು. ಇಲ್ಲಿ ಲೋಮನಾಳಗಳು ಏನು, ಲೋಮನಾಳಗಳು ಏನು ಕೆಲಸ ಮಾಡ್ತಾವ ಅಂತಂದ್ರೆ ಲೋಮನಾಳಗಳು ನೋಡಿ
ರಕ್ತವು ದೇಹದ ವಿವಿಧ ಭಾಗಕ್ಕೆ ಸಣ್ಣ ರಕ್ತನಾಳಗಳ ಮೂಲಕ ಮತ್ತೆ ಮತ್ತೆ ವಿಭಜನೆಯಾಗಿ ಲೋಮನಾಳಗಳ ಮೂಲಕ ಸರಬರಾಜಾಗುತ್ತದೆ. ಹೀಗೆ ಲೋಮನಾಳಗಳ ಮೂಲಕ ದೇಹದ ವಿವಿಧ ಭಾಗಕ್ಕೆ ಎಲ್ಲಾ ಜೀವಕೋಶಕ್ಕೂ ಆಮ್ಲಜನಕಯುಕ್ತ ರಕ್ತವು ಸರಬರಾಜಾಗುತ್ತದೆ. ಓಕೆ, ಲೋಮನಾಳ ಏನ್ ಕೆಲಸ ಮಾಡ್ತದೆ ಅಂತಂದ್ರೆ ಸಣ್ಣ ಸಣ್ಣ ನರಗಳ ಮೂಲಕ ವಿವಿಧ ಅಂಗಾಂಗಗಳಿಗೆ ರಕ್ತವನ್ನು ತಲುಪಿಸುವಂಥದ್ದು ಲೋಮನಾಳಗಳು ಅಂತ ಕರೀತೀವಿ. ಈ ಎಲ್ಲಾ ಅಂಶಗಳು ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಒಂದು ಡೈಗ್ರಾಮ್ ತೋರಿಸ್ತೀನಿ, ಆ ಡೈಗ್ರಾಮ್ ಅಲ್ಲಿ ನಿಮಗೆ ಇನ್ನೂ ಜಾಸ್ತಿ ಅರ್ಥ ಆಗ್ತದೆ. ಇಲ್ಲಿ ನೋಡಿ, ಈ ಸ್ವಲ್ಪ ಲಕ್ಷ್ಯ ಕೊಟ್ಟು ಗಮನ ಕೊಟ್ಟು ನೋಡಿ ಈ ಡೈಗ್ರಾಮ್ ಅನ್ನ. ಸ್ವಲ್ಪ ನಾನೇನ್ ನಿಮಗೆ ಇಷ್ಟೊತ್ತನ ಬರ್ಸಿನಲ್ಲ, ಅದು ಒಂದು ನಿಮಗೆ ಪಿಕ್ಚರ್ ಬರ್ತದೆ. ಈ ಡೈಗ್ರಾಮ್ ನೋಡಿ ಒಂದ್ 2 ನಿಮಿಷ. ಓಕೆ, ನೋಡಿ ಇಲ್ಲಿ 2 ಶ್ವಾಸಕೋಶಗಳಿದಾವೆ. ಇಲ್ಲಿ ಒಂದು ಶ್ವಾಸಕೋಶ, ಇದೊಂದು ಶ್ವಾಸಕೋಶ. ಓಕೆ, ಶ್ವಾಸಕೋಶದಿಂದ ಆಮ್ಲಜನಕಯುಕ್ತ ರಕ್ತ ಎಲ್ಲಿಗೆ ಸೇರ್ಕೊಳ್ತದ? ಆಕ್ಸಿನೇಟೆಡ್ ಬ್ಲಡ್ ಎಲ್ಲಿಗೆ ಬರ್ತಂತಂದ್ರೆ ನಮ್ಮ ಹೃದಯಕ್ಕೆ ಸೇರಿಕೊಳ್ಳುವಂಥದ್ದು. ಇಲ್ಲಿಂದ ಸೇರ್ಕೊಳ್ತದೆ. ಯಾಕಂದ್ರ 4 ಕಡೆಯಿಂದ ವಾಲ್ಗಳಿರ್ತವೆ, 4 ವಾಲ್ಗಳ ಮೂಲಕ ಆಕ್ಸಿನೇಟೆಡ್ ಬ್ಲಡ್ ಏನಾಗ್ತದೆ ಅಂತಂದ್ರೆ ನಮ್ಮ ಹೃದಯದ ಒಳಗಡೆ ಸೇರ್ಕೊಳ್ತದೆ. ಹೃದಯದ ಒಳಗಡೆ ಸರ ಇಲ್ಲಿ ಕೆಂಪು ಇಲ್ಲ ಸರ, ನೀವು ಅಲ್ಲಿ ಕೆಂಪು ಪೆನ್ ಇಲ್ಲೇ ಬರ್ದಿರಿ, ಅದು ಹಿಂದಿನ ಸೈಡ್ ಅದ, ನಿಮ್ಗೆ ಕಾಣಿಸಂಗಿಲ್ಲ. ಅದು ಹೃದಯದ ಹಿಂದಿನ ಸೈಡ್ ಅದ, ಕಾಣಿಸಂಗಿಲ್ಲ. ಓಕೆ, ಇಲ್ಲಿಂದ ಎಲ್ಲಿಗೆ ಸೇರ್ಕೊಳ್ತಂತಂದ್ರೆ ಈ ಹೃದಯವನ್ನ 2 ಭಾಗಗಳನ್ನಾಗಿ ಮಾಡಿ, 2 ಭಾಗಗಳನ್ನ ಮಾಡಿದಾಗ ಲೆಫ್ಟ್ ಹಾರ್ಟಿಗೆ ಆಮ್ಲಯುಕ್ತ ಬ್ಲಡ್ ಸೇರ್ಕೊಳ್ತದೆ. ಲೆಫ್ಟ್ ಹೃತ್ಕರ್ಣ ಮತ್ತು ಹೃತ್ಕರ್ಷಿಗೆ ಸೇರ್ಕೊಳ್ತದೆ ಬ್ಲಡ್. ಓಕೆ, ನಂತರ ನೋಡಿ ಇಲ್ಲಿ ಸೇರ್ಕೊಂಡಿಂತ ಬ್ಲಡ್ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲೆಲ್ಲಿ ನಾಳಗಳದಾವು ಹೊರಗಡೆ, ಅಂದ್ರೆ ಮತ್ತೆ ನಮ್ಮ ದೇಹದ ವಿವಿಧ ಭಾಗಕ್ಕೆ ಹೋಗ್ಬೇಕಲ್ಲ ಬ್ಲಡ್. ನೋಡಿ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲೆಲ್ಲದಾವ ಅಂತಂದ್ರೆ ಇಲ್ಲಿದೆ ನೋಡಿ, ಇಲ್ಲೊಂದಿದೆ ನೋಡಿ, ಆಕ್ಸಿನೇಟೆಡ್ ಬ್ಲಡ್ ಟು ಲೋವರ್ ಬಾಡಿ. ಕೆಳಗಿನ ಭಾಗ ಅಂತಂದ್ರೆ ನಮ್ಮ ದೇಹದ ಕೆಳಗಿನ ಭಾಗಕ್ಕೆ ಹೋಗುವಂಥದ್ದು. ಆಕ್ಸಿನೇಟೆಡ್ ಬ್ಲಡ್ ಟು ಲೋವರ್ ಬಾಡಿ. ಓಕೆ, ನೆಕ್ಸ್ಟ್ ಆಕ್ಸಿನೇಟೆಡ್ ಬ್ಲಡ್ ನೋಡಿ, ಡಿಆಕ್ಸಿನೇಟೆಡ್ ಬ್ಲಡ್ ಫ್ರಮ್ ಲೋವರ್ ಬಾಡಿ ಅಂತಂದ್ರೆ ಕೆಳಗೆ ನಮ್ಮ ರಕ್ತ ಎಲ್ಲೆಲ್ಲಿ ಸಂಗ್ರಹ ಆಗಿರ್ತದಲ್ಲ, ಇಂಗಾಲ್ ಡೈಆಕ್ಸೈಡ್ ಎಲ್ಲೆಲ್ಲಿ ಸಂಗ್ರಹ ಆಗಿರ್ತದಲ್ಲ, ಆ ಇಂಗಾಲ್ ಡೈಆಕ್ಸೈಡ್ ನಲ್ಲಿ ಇರುವಂತ ರಕ್ತ ನಮ್ಮ ಹೃದಯದ ಒಳಕ್ಕೆ ಬರುವಂತ ಒಂದು ನಾಳ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ 3 ವಾಲ್ಗಳಿದಾವೆ ನಿಮಗೆ. ಇಲ್ಲಿ ಮೂರು ವಾಲ್ಗಳು. ಆ 3 ವಾಲ್ಗಳು ಏನ್ ಕೆಲಸ ಮಾಡ್ತಾವ ಅಂತಂದ್ರೆ ಆಕ್ಸಿನೇಟೆಡ್ ಬ್ಲಡ್ ಟು ಅಪ್ಪರ್ ಬಾಡಿ, ಮೇಲ್ಗಡೆ ಅಪ್ಪರ್ ಬಾಡಿ. ಇನ್ನ ಇಲ್ಲಿ ಡಿಆಕ್ಸಿನೇಟೆಡ್ ಬ್ಲಡ್ ಬರೋದಕ್ಕೆ, ಡಿಆಕ್ಸಿನೇಟೆಡ್ ಬ್ಲಡ್ ಏನ್ ಸಂಗ್ರಹ ಆಗಿರ್ತದಲ್ಲ ಅದನ್ನ ಶ್ವಾಸಕೋಶಕ್ಕೆ ಕಳಿಸಲಾಗ್ತದೆ, ಇಲ್ಲಿಂದ ಮತ್ತು ಇಲ್ಲಿಂದ. ಓಕೆ, ಈ ತರ ಒಂದು ರಕ್ತ ಪರಿಚಲನಾ ವ್ಯವಸ್ಥೆ ನಮ್ಮ ದೇಹದಲ್ಲಿ ನಡೆಯುವಂಥದ್ದು. ಇದಕ್ಕಿಂತ ಸೂಪರ್ ಆಗಿರುವಂತ ಡೈಗ್ರಾಮ್ ಇದೇ ಡೈಗ್ರಾಮ್, ಹೌದಿಲ್ಲಪ್ಪ? ಇರ್ಲದು ಎಲ್ಲರೂ ಇರ್ಲಿ, ನಮ್ಗೆ ಯಾಕೆ ಬೇಕು ಸರ? ನಮ್ಗೆ ಅಬ್ಬದ ಮನಿ ಅಟ್ಟು ಗೊತ್ತಾದ್ರೆ ಸಾಕು. ಹೌದಿಲ್ಲ? ನಮಗ್ ಕ್ವಶನ್ ಬಂದ್ರೆ ಸಾಕು, ಒಂದೋದು ಎಲ್ಲರೂ ಓಡಾಡ್ಲಿ, ನಮಗೇನು ಬೇಕು? ನಮಗ ಕ್ವಶನ್ ಬಂದ್ರೆ ಸಾಕು. ಓಕೆ, ನಿಂದ್ರಿ, ಇನ್ನೊಂದು ಡೈಗ್ರಾಮ್ ಇದೆ ನೋಡ್ರಿ. ಇಲ್ಲಿ ನೋಡಿ, ಇಲ್ಲಿ ಅದ ನೋಡು, ಇಲ್ಲಿ ಕರೆಕ್ಟ್ ಅದ ನೋಡು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಆಕ್ಸಿಜನ್ ಯುಕ್ತ ರಕ್ತ ಮಂದು ಹಾರ್ಟಿಗೆ ಸೇರ್ಕೊಳ್ತದೆ. ಹಾರ್ಟ್ ನಿಂದ ಬ್ಲಡ್ ಫ್ಲೋ ಆಗಿ ಎಲ್ಲಿ ಹೋಗ್ತದೆ ಅಂತಂದ್ರೆ ವಿವಿಧ ಅಂಗಾಂಗಗಳಿಗೆ ಹೋಗ್ತದೆ. ವಿವಿಧ ಅಂಗಾಂಗಗಳಿಗೆ ಹೋಗಿ ಯಾವ ರಕ್ತನಾಳಗಳ ಕಳಿಸ್ತಾವ ಅಂದ್ರೆ ಅಪಧಮನಿಗಳು.
ಮಾನವನ ವಿವಿಧ ಅಂಗಾಂಗಗಳಿಗೆ ಆಕ್ಸಿಜನ್ ಯುಕ್ತ ರಕ್ತ, ಆಮ್ಲಜನಕ ಯುಕ್ತ ರಕ್ತ ಯಾವ ಸಾಗಿಸ್ತಾವ ಅಂತಂದ್ರೆ ಅದು ಅಪಧಮನಿಗಳು ಸಾಗಿಸ್ತಾವ. ಮಾನವದ ವಿವಿಧ ಅಂಗಾಂಗಗಳಲ್ಲಿ ಇಂಗಾಲ್ ಡೈಆಕ್ಸೈಡ್ ಸಂಗ್ರಹ ಆಗ್ತದೆ. ಆ ಇಂಗಾಲ್ ಡೈಆಕ್ಸೈಡ್ ರಕ್ತವನ್ನ ಮತ್ತೆ ಹಾರ್ಟಿಗೆ, ನಮ್ಮ ಬಲ ಹಾರ್ಟಿಗೆ ಅಥವಾ ಬಲ ಉತ್ಕರ್ಣಕ್ಕೆ ಸೇರಿಸುವಂತವು ಯಾವ ಅಂತಂದ್ರೆ ಅಪಧಮನಿಗಳು. ಅಪಧಮನಿಗಳು. ಓಕೆ. ಇನ್ನ ಲೋಮನಾಳಗಳಂದ್ರೆ ಏನು? ಲೋಮನಾಳಗಳಂತಂದ್ರೆ ಸಣ್ಣ ಸಣ್ಣ ನರಗಳ ಮೂಲಕ ವಿವಿಧ ಅಂಗಾಂಗಗಳಿಗೆ, ಸಣ್ಣ ನಾಳಗಳ ಮೂಲಕ ವಿವಿಧ ಅಂಗಾಂಗಗಳಿಗೆ ರಕ್ತವೇನು ಹೋಗ್ತದಲ್ಲ, ಆ ಒಂದು ನಾಳಗಳಿಗೆ ನಾವೇನಂತ ಕರಿತೀವಿ? ಲೋಮನಾಳಗಳು ಅಂತ ಕರಿತೀವಿ. ಲೋಮನಾಳಗಳು. ನೋಡಿ, ಈ ಒಂದು ಭಾಗ, ಈ ಭಾಗಕ್ಕೆ ನಾವೇನಂತ ಕರಿತೇವೆ? ರೈಟ್ ಅಂತೇವ, ಲೆಫ್ಟ್ ಅಂತೇವ? ರೈಟ್ ಅಂತೇವ, ಲೆಫ್ಟ್ ಅಂತೇವ? ರೈಟ್. ರೈಟ್ ಅಂತ ಕರಿತೀವಿ. ಈ ಒಂದು ಭಾಗಕ್ಕೆ ನಾವೇನಂತ ಕರಿತೀವಿ? ಲೆಫ್ಟ್ ಅಂತ ಕರಿತೀವಿ. ಕೆಳಗಿನ ಭಾಗಕ್ಕೆ ಏನಂತ ಕರಿತೇವೆ? ಕೆಳಗಿನ ಭಾಗಕ್ಕೆ ಹೃತ್ಕೃಷಿ. ಹೃತ್ಕೃಷಿ. ಮೇಲಿನ ಭಾಗಕ್ಕೆ ಹೃತ್ಕರ್ಣ. ಹೃತ್ಕರ್ಣ. ಇಲ್ಲಿ ಕೆಳಗಿನ ಭಾಗಕ್ಕೆ ಹೃತ್ಕೃಷಿ, ಮೇಲಿನ ಭಾಗಕ್ಕೆ ಹೃತ್ಕರ್ಣ. ಈ ತರ ಒಂದು ವ್ಯವಸ್ಥೆ ಇರುವುದು ನಮ್ಮ ರಕ್ತ ಪರಿಚಲನೆ ವ್ಯವಸ್ಥೆ ನಡೆಯುವಂಥದ್ದು. ಕ್ಲಿಯರಾ? ಓಕೆ. ಹಾಗಾದ್ರೆ ಒಂದು ಬಾರಿ ಹೃದಯ ಬಡಿತ ಆದಾಗ ಎಷ್ಟು ml ರಕ್ತವನ್ನ ಹೊರ ಹಾಕುತ್ತದೆ? ಒಂದು ಬಾರಿ ನಮ್ಮ ಹೃದಯ ಬಡಿತ ಆದಾಗ ಎಷ್ಟು ml ರಕ್ತ ಹೊರಗಡೆ ಹೋಗ್ತಾ ಅಂತಂದ್ರ 60 ml ರಕ್ತ ಹೊರಗಡೆ ಹೋಗ್ತದೆ. 60. ಯಾರು 666 ಇಲ್ಲ ಮಾರಾಯ, 60. ನಾಳೆ ನೋಡ್ರಪ್ಪ, ಬೇಡ. ಯಾಕ? ಕಲಿದಿದ್ರು ಪೂರಾ ಕಲಿಬೇಕು, ಬಿಡಿದ್ರೆ ಒಟ್ಟು ಬಿಡ್ಬೇಕದು. ನನಗೆ ಈಗ ಹುಡುಕ್ ಬರ್ಲಾಗ್ತದ, ಪಾಠ ಹೇಳ್ಬೇಕಂತ. ನೀವು ಮುಗಿತಂತ ಮುಂಜಾನೆ ಹಿಂದ್ 8 ಕ್ಲಾಸ್ ಅದು ಗೊತ್ತ ಸಾಕಂತ. ಮುಂಜಾನೆ ಹಿಂದ್ ಇದು ಸತತವಾಗಿ ಎಷ್ಟನೇ ಕ್ಲಾಸ್ ಅಪ್ಪ ಇದು? ಪ್ಲಸ್ ಎಲ್ಲ ಹಿಡ್ಕೊಂಡು ಎಷ್ಟನೇ ಕ್ಲಾಸ್ ಇದು? ಎಲ್ಲಾ ಕ್ಲಾಸಿಗೆ ಯಾರು ಅಟೆಂಡ್ ಆಗಿರಿ? ಪ್ಲಸ್ ಫ್ರೀ ಸೇರಿ ಎಷ್ಟನೇ ಕ್ಲಾಸ್ ಇದು? 7ನೇ ಕ್ಲಾಸ್. ಓಕೆ. ಇಲ್ಲೊಂದು ನೋಡಿ ಚಿತ್ರ, ಹಾರ್ಟ್ ಚಿತ್ರ ಇದೆ. ಇದನ್ನು ಸಹಿತ ಒಂದು ಫೋಟೋ ಕಾಪಿ ತಗೊಳ್ರಿ. ಬಹಳಷ್ಟು ಜನ ಕಳಿಸ್ತೀರಿ ಅಟ್ಯಾಚ್ಮೆಂಟ್, ಹಿಂಗಾಗಿ ಅದು ನೋಡಕ್ ಆಗಂಗಿಲ್ಲ. ಏನು ಹಿಸ್ಟ್ರಿ ಕ್ವಶನ್ ಅಟ್ಯಾಚ್ ಮಾಡಿಲ್ಲಪ್ಪ ಚಂದು ಶೆಟ್ಟಿ. ಹಿಸ್ಟ್ರಿ ಕ್ವಶನ್ ಯಾವುದು ಅಟ್ಯಾಚ್ ಮಾಡಿಲ್ಲ. ಏನಪ್ಪ, ಏನ್ ಪ್ರಾಬ್ಲಮ್ ಇದು? ಕರ್ನಾಟಕ ಯಾವ ಪ್ರದೇಶದಲ್ಲಿ ಅಶೋಕನ ಕ್ರಿಯಾಶೀಲಾ ಶಾಸನವನ್ನು ಶೋಧಿಸಲ್ಪಟ್ಟಿದೆ? ಯಾವ್ದಪ್ಪ? ಕರ್ನಾಟಕದ ಯಾವ ಪ್ರದೇಶದಲ್ಲಿ ಅಶೋಕನ ಕ್ರಿಯಾಶೀಲಾ ಶಾಸನವನ್ನು ಶೋಧಿಸಲ್ಪಟ್ಟಿದೆ? ಯಾವಪ್ಪ? ಅಶೋಕನ ಶಾಸನ, ಅಶೋಕನ ಕ್ರಿಯಾಶೀಲಾ ಶಾಸನ. ಅಶೋಕನ ಕ್ರಿಯಾಶೀಲಾ ಶಾಸನ ಮಸ್ಕಿಯಲ್ಲಿ ಇಲ್ಲಪ್ಪ, ನನಗೂ ಗೊತ್ತಿಲ್ಲ ಇದು. ನನಗೂ ಗೊತ್ತಿಲ್ಲಪ್ಪ, ಯಾರು ಕಳ್ಸ್ಯಾರಿದು? ಚಂದು ಶೆಟ್ಟಿ ಅವರು. ಹಚ್ಚಲಿ ಸರ್ ಫೋನ್.
ಯಾವ್ದು ಕೇಳೋಣ? ಮಕ್ಕೊಂಡಿರ್ಬೇಕು ಅವ್ರು. ಲೆವಲ್ ಕ್ಲಾಸ್ ಅದಂದ್ರೆ ಬ್ಯಾಡ್. ಓಕೆ, ಇರ್ಲಿ. ಓಕೆ, ಈ ರಕ್ತ ಪರಿಚಲನಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸರ ಕ್ಲಾಸ್ ಅದ ರೀ. ಇದು ಒಂದು ಕ್ವಶನ್ ಕೇಳ್ಯಾರ ಇವರು. ಕರ್ನಾಟಕದ ಯಾವ ಪ್ರದೇಶದಲ್ಲಿ ಅಶೋಕನ ಶಿಲಾಶಾಸನ ಶೋಧಿಸಲ್ಪಟ್ಟಿದೆ? ಅಶೋಕನ ಯಾವ ಪ್ರದೇಶದಲ್ಲಿ ಕರ್ನಾಟಕದ ಯಾವ ಪ್ರದೇಶದಲ್ಲಿ ಅಶೋಕನ ಕಿರಿಯ ಶಿಲಾಶಾಸನ ಶೋಧಿಸಲ್ಪಟ್ಟಿದೆ? ಹಲಮಡಿ ಶಾಸನ, ಮಸ್ಕಿ ರಾಯಚೂರು, ಮುಳಬಾಗಿಲು ಕೋಲಾರ, ಹೊಸಕೋಟೆ ಬೆಂಗಳೂರು ಅಂತ ಆಪ್ಷನ್. ಇದು ರೀ. ಆದ್ರೆ ಆನ್ಸರ್ ಕೊಟ್ಟನ ಹಲಮಡಿ ಶಾಸನ ಅಂತ ಕೊಟ್ಟನ. ತಪ್ಪಲ್ರಿ? ಓಕೆ, ಅದು ಕಳಿಸ್ತೀನಿ ತಗೋರಿ ವಾಟ್ಸಪ್. ಊಟ ಮಾಡಿನ್ ಸರ್ ಜಸ್ಟ್. ಓಕೆ, ಐತ್ರಿ ಕ್ಲಾಸ್ 11? ನೋಡಿ, ಇದು ತಪ್ಪದಂತ ನೋಡಪ್ಪ, ತಪ್ಪದಂತ. ಹಲಮಡಿ ಶಾಸನ ಅಲ್ಲ, ಇದ್ರೆ ಆ ರಾಯಚೂರ್ ಶಾಸನ, ಮಸ್ಕಿ ರಾಯಚೂರ್ ಶಾಸನ ಇರ್ತದೆ. ಅಲ್ಲ, ನಾ ಹೇಳ್ತಾ ಇರೋದು ಅಶೋಕನ ಶಾಸನ ಇದ್ರಾಗಿರೋದು ಒಂದೇ. ಅಶೋಕನ ಶಾಸನ ಇರುವುದು ಇದ್ರಾಗ ಒಂದೇ. ಇಲ್ಲಿ ಹಲಮಡಿ ಶಾಸನ ತಪ್ಪಿದೆ, ಆನ್ಸರ್ ತಪ್ಪಿದೆ. ಓಕೆ, ಯಾವ್ದು ಕರೆಕ್ಟ್ ನೋಡೋಣ. ಅವ ಹಿಂದಾಗಡೆ ಕಳ್ಸಂದಾರ, ಕಳಿಸಿ ಕೇಳ.